Hello dear students, welcome to today's class. Today we are going to discuss about the second unit of your fourth semester syllabus, that is Windows operating system. So what is your second unit? Windows operating system. So ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂತಹ ಟಾಪಿಕ್ ಏನ್ರಿ? ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ವಿಂಡೋಸ್ ಅಂತಂದ್ರೇನು, ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು, ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಏನಕ್ಕೆ ಕರೀತಾರೆ ಅದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ನಿಮಗೆ ಈ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು, ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಿಮಗೆ ಒಂದು ಬ್ರೀಫಾಗಿ ಒಂದು ಇಂಟ್ರಡಕ್ಷನ್ ಕೊಡಬೇಕಂದ್ರೆ, ಇವಾಗ ಪರ್ಸ್ನಲ್ ಕಂಪ್ಯೂಟರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಂಪ್ಯೂಟರ್ ಆಗಿರ್ಬೋದು, ಸೊ ಲ್ಯಾಬ್ಸಲ್ಲಿರ್ತಕ್ಕಂತಹ ಕಂಪ್ಯೂಟರ್ ಆಗಿರ್ಬೋದು, ಅದರಲ್ಲೆಲ್ಲ ನಾವು ಒಂದು ಸಾಫ್ಟ್ವೇರ್ನ ಅಳವಡಿಸಿರ್ತೀವಿ. ಸಾಫ್ಟ್ವೇರ್ ಇರುತ್ತೆ ಅದರಲ್ಲಿ ಸಾಫ್ಟ್ವೇರ್ನ ಆ್ಯಡ್ ಮಾಡಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದೇನೋ ಒಂದು ಶಾಪಿಂದ ನಾವು ಒಂದು ಆಟೋಮೆಟಿಕ್ಲಿ ಒಂದು ಲ್ಯಾಪ್ಟಾಪೋ ಅಥವಾ ಒಂದು ಕಂಪ್ಯೂಟರು ತೊಗೊಂಡ್ವಿ ಅಂತಂದರೆ ಏನಾಗುತ್ತೆ ರೀ, ಅದು ಫುಲ್ ಬ್ಲ್ಯಾಂಕ್ ಆಗಿರುತ್ತೆ. ಜಸ್ಟ್ ಅದು ಮಾಡೆಲ್ನ ರೆಡಿ ಮಾಡಿರ್ತಾರೆ ಅಷ್ಟೇ, ಅದಕ್ಕೆ ಯಾವುದೇ ಒಂದು ಸಾಫ್ಟ್ವೇರ್ನ ಆ್ಯಡ್ ಮಾಡಿರಲ್ಲ. ಸೊ ನಾವು ಅದಕ್ಕೆ ಒಂದು ಸಾಫ್ಟ್ವೇರ್ಗಳನ್ನು ಆ್ಯಡ್ ಮಾಡ್ತೀವಿ. ಅದಕ್ಕೆ ಅಂತಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಓ ಎಸ್ಗಳ ಇರುತ್ತೆ. ಹೇಗಪ್ಪ ಅಂತಂದರೆ ಒಂದು ಮ್ಯಾಕ್ ಓ ಎಸ್ ಇರುತ್ತೆ, ನೆಕ್ಸ್ಟು ವಿಂಡೋಸ್ ಇರುತ್ತೆ. ಸೊ ಈ ಥರದಲ್ಲಿ ಲೆನೋವೋ, ಸೊ ಇವೆಲ್ಲ ಏನ್ರಿ, ಇವೆಲ್ಲ ಓ ಎಸ್ ರೀ, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಇವಕ್ಕೆಲ್ಲ ಏನಂತ ಹೇಳ್ತಾರೆ ರೀ? ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಆಪರೇಟಿಂಗ್ ಸಿಸ್ಟಮ್ ಇದ್ದಾಗ ಮಾತ್ರ ಈ ಒಂದು ವಿಂಡೋಸ್ ಓಪನ್ ಆಗುತ್ತೆ. ನಾವೇನೋ ಒಂದು ವರ್ಕ್ ಮಾಡಬೇಕಂದ್ರೂ ಈ ಒಂದು ಸಾಫ್ಟ್ವೇರ್ ಇರಲೇಬೇಕು. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ನಾವು ಒಂದು ಹೊಸ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಒಂದು ಹೊಸ ಕಂಪ್ಯೂಟರ್ ಆಗಿರ್ಬೋದು ತೊಗೊಂಡು ಬಂದಾಗ ನಾವು ಅದನ್ನ ಮಸ್ಟ್ ಆ್ಯಂಡ್ ಶುಡ್ ನಾವು ಒಂದು ಸಾಫ್ಟ್ವೇರ್ನ ಕೊಡಬೇಕು. ಅದಕ್ಕೆ ಸಾಫ್ಟ್ವೇರ್ ಇಲ್ದಂಗೆ ಅದು ಹೆಂಗೆ ವರ್ಕ್ ಆಗುತ್ತೆ ರೀ? ಬರೀ ಮಷೀನ್ ಅಷ್ಟೇ ವರ್ಕ್ ಆಗುತ್ತಾ? ನೋ, ನಾವು ಸಾಫ್ಟ್ವೇರನ್ನ ಹಾಕಬೇಕು. ಅದಕ್ಕೆ ಏನಂತ ಹೇಳ್ತೀವಿ ನಾವು? ಓ ಎಸ್ ಅಂತ ಹೇಳ್ತೀವಿ. ಅದಕ್ಕೆ ಓ ಎಸ್ ಅಂದ್ರೆ ಏನು ರೀ? ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆನಾ? ಆಪರೇಟಿಂಗ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಇಂಟರ್ಫೇಸಿಂಗ್ ಬಿಟ್ವೀನ್ ದ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಓಕೆ, ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನ್ರಿ? ವಿಂಡೋಸ್ ಅಂದರೆ ನೀವು ನಾರ್ಮಲಿ ಏನು ಹೇಳ್ತೀರಿ? ಕಿಟಕಿಗಳು ಹೇಳ್ತಿರಿಲ್ರಿ? ಸೊ ವಿಂಡೋಸ್ ಅಂತಂದರೆ ಈ ಒಂದು ಡೆಸ್ಕ್ಟಾಪಲ್ಲಿರ್ತಕ್ಕಂಥ ಒಂದು ವಿಂಡೋಸ್ ಬರುತ್ತೆ ನೋಡ್ರಿ, ಸೊ ಅದಕ್ಕೆ ನಾವು ವಿಂಡೋಸ್ ಅಂತ ಹೇಳ್ತೀವಿ. ಸೊ ವಿಂಡೋಸ್ ಏನಕ್ಕೆ ಹೆಲ್ಪ್ ಆಗುತ್ತೆ? ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? ನಮಗೆ ಏನೋ ಒಂದು ಪ್ರೋಗ್ರಾಮ್ಗಳನ್ನು ಸ್ಟಾರ್ಟ್ ಮಾಡಬೇಕಂದ್ರು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ನ ನಾವು ಸ್ಟಾರ್ಟ್ ಮಾಡಬೇಕಂದ್ರೂ ಹೊಸ ಕಂಪ್ಯೂಟರಲ್ಲಿ ಅಥವಾ ಹೊಸ ಲ್ಯಾಪ್ಟಾಪಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೂ ಏನು ಮಾಡಬೇಕ್ರಿ? ಈ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವಾಟ್ ಈಸ್ ಮೀನ್ ಬೈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್? ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಸೊ ಲೆಟ್ ಅಸ್ ಡಿಸ್ಕಸ್. ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದರೂ ಒಂದೇ, ಮೈಕ್ರೋಸಾಫ್ಟ್ ವಿಂಡೋಸ್ ಅಂದರೂ ಒಂದೇ. ಅರ್ಥ ಆಯ್ತಾ? ಸೊ ಎರಡೂ ಬೇರೆ ಬೇರೆ ಅಲ್ಲ. ಮೈಕ್ರೋಸಾಫ್ಟ್ ವಿಂಡೋಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ವಾಟ್? ವಿಂಡೋಸ್ ಆರ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಏನಿರುತ್ತಲ್ರಿ, ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ಅಂದರೆ ನಾವು ಯಾವಾಗ ಒಂದು ಕಂಪ್ಯೂಟರ್ನ ಓಪನ್ ಮಾಡ್ತೀವೋ ಆವಾಗ ನಮಗೆ ಒಂದು ವಿಂಡೋ ಥರ ಒಂದು ಕಾಣಿಸುತ್ತೆ ನೋಡ್ರಿ. ನಾನು ನಿಮಗೆ ತೋರಿಸ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ ರೀ. ಆ ಒಂದು ವಿಂಡೋಸ್ನ ನಾವೇನಂತ ಹೇಳ್ತೀವಿ ರೀ? ಮೈಕ್ರೋಸಾಫ್ಟ್ ವಿಂಡೋಸ್ ಅಂತಲೂ ಹೇಳ್ತೀವಿ ಅಥವಾ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತಲೂ ಹೇಳ್ತೀವಿ. ಮೈಕ್ರೋಸಾಫ್ಟ್ ವಿಂಡೋಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಿರ್ತಾರೆ. ಸೊ ಮೈಕ್ರೋಸಾಫ್ಟ್ ವಿಂಡೋಸ್ಗೆ ಇನ್ನೊಂದು ಹೆಸರು ಏನ್ರಿ ಅಂತ ಕೇಳ್ತಾರೆ. ವಾಟ್ ಈಸ್ ದ ಅನದರ್ ನೇಮ್ ಆಫ್ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಕೇಳ್ತಾರೆ. ಅಥವಾ ವಾಟ್ ಈಸ್ ದ ಅನದರ್ ನೇಮ್ ಆಫ್, ವಾಟ್ ಈಸ್ ದ ರೀನೇಮ್ ಆಫ್ ವಾಟ್? ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಏನ್ರಿ? ಮೈಕ್ರೋಸಾಫ್ಟ್ ವಿಂಡೋಸ್. ಅರ್ಥ ಆಯ್ತಾ? ಸೊ ವಾಟ್ ಈಸ್ ಮೀನ್ ಬೈ ದಿಸ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್? ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್. ಸೊ ಇದನ್ನು ಇನ್ನೊಂದು ಏನಂತ ಹೇಳ್ತೀವಿ ನಾವು? ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್. ನಾ ಹೇಳಿದ್ನಲ್ಲ ಓ ಎಸ್ ಅಂದರೆ ಏನ್ರಿ? ಆಪರೇಟಿಂಗ್ ಸಿಸ್ಟಮ್. ಪರ್ಟಿಕ್ಯುಲರ್ ಆಗಿ ಒಂದು ಸಿಸ್ಟಮ್ಗೆ ಒಂದು ಓ ಎಸ್ ಇರಲೇಬೇಕು. ಸೊ ನಿಮಗೆ ಒಂದು ಕಡೆ ಕೇಳ್ತಿರ್ತಾರೆ, ನೀವು ಜಸ್ಟ್ ಕಂಪ್ಯೂಟರ್ ಸೆಂಟರ್ಸ್ಗೆಲ್ಲ ಹೋದಾಗ ನೀವು ಕೇಳ್ತಿರ್ತಾರೆ. ಸೊ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವುದಿದೆ? ವಿಂಡೋಸ್ ಯಾವುದಿದೆ? ವಿಂಡೋಸ್ 10 ಇದೆಯಾ? ವಿಂಡೋಸ್ 7 ಇದೆಯಾ? ವಿಂಡೋಸ್ 7 ಬಹಳ ಓಲ್ಡ್ ವರ್ಷನ್ ರೀ, ವಿಂಡೋಸ್ 10 ಅಪ್ಡೇಟ್ ಮಾಡ್ಕೊಳ್ರಿ ಅಂತ ಹೇಳ್ತಿರ್ತಾರಲ್ಲ. ಏನು ವಿಂಡೋಸ್ 10, ವಿಂಡೋಸ್ 7 ಇವೆಲ್ಲ ಏನದಾವಲ್ರಿ? ಇವೆಲ್ಲ ಏನಂತ ಹೇಳ್ತಾರೆ? ಅದಕ್ಕೆ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಹೇಳ್ತೀವಿ ಅಥವಾ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಇದಕ್ಕೆಲ್ಲ. ಅರ್ಥ ಆಯ್ತಾ? ಸೊ ಈ ಒಂದು ಓ ಎಸ್ಗಳಿಂದಾನೇ, ಈ ಒಂದು ಆಪರೇಟಿಂಗ್ ಸಿಸ್ಟಮಿಂದಾನೇ ನಮಗೆ ಕಂಪ್ಯೂಟರಲ್ಲಿ ವರ್ಕ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ವಿದೌಟ್ ಸಾಫ್ಟ್ವೇರ್ ವಿ ಕಾಂಟ್ ಡೂ ಎನಿಥಿಂಗ್ ಇನ್ ದ ಲ್ಯಾಪ್ಟಾಪ್. ಓಕೆ, ಸೊ this computer operating system or Windows operating system or Microsoft Windows
ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಟು ರನ್ ಪರ್ಸ್ನಲ್ ಕಂಪ್ಯೂಟರ್ಸ್. ಸೊ ಪರ್ಸ್ನಲ್ ಕಂಪ್ಯೂಟರನ್ನು ನಾವು ರನ್ ಮಾಡಬೇಕಾದ್ರೆ ಅಂದರೆ ಓಪನ್ ಮಾಡಿದಾಗ ರನ್ ಮಾಡ್ತೀವಿಲ್ರಿ, ಸೊ ಆ ಒಂದು ರನ್ ಮಾಡಬೇಕಾದ್ರೆ ನಮಗೆ ಈ ಒಂದು ಪರ್ಸ್ನಲ್ ಕಂಪ್ಯೂಟರ್ಗಳಿಗೆ ಈ ಒಂದು ಸಾಫ್ಟ್ವೇರನ್ನು ಅಳವಡಿಸಿ ಒಂದು ಬಿಲ್ಡ್ ಮಾಡಿರ್ತಕ್ಕಂತಹ ಒಂದು ಕಂಪನಿ ಹೆಸರು ಏನಪ್ಪ ಅಂತಂದರೆ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಓಕೆನಾ. ಫೀಚರಿಂಗ್ ದಿ ಫಸ್ಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ವಾಟ್ ಇಸ್ ದಿಸ್? ದಿಸ್ ಇಸ್ ದಿ ಫಸ್ಟ್ GUI. GUI ಅಂತೇನ್ರಿ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅಂದರೆ ನಾವು ಯೂಸರ್ಸ್ ಏನಿರ್ತೀವಲ್ಲ, ಇಂಟರ್ಫೇಸ್ ಅಂದರೆ ಏನ್ರಿ? ನಮ್ಮ ಎದುರುಗಡೆ ಇರ್ತಕ್ಕಂತಹ ಅಂದರೆ ಫೇಸ್ ಎದುರುಗಡೆ ಇರ್ತಕ್ಕಂತಹ ಒಂದು ಕಂಪ್ಯೂಟರಲ್ಲಿ ನಾವು ಯೂಸರ್ಸ್ ಏನು ಯೂಸ್ ಮಾಡ್ತೀವೋ ಅದನ್ನು ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಏನು ಗ್ರಾಫಿಕ್ಸ್ ಇರುತ್ತೋ, ಏನು ಪಿಕ್ಚರೈಸೇಷನ್ ಇರುತ್ತೋ ಅದ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತೀವಲ್ಲ. ಸೊ ನಾವು ಏನಾದರೂ ಎಂಟರ್ ಮಾಡಿದ್ರೆ ಎಂಟರ್ ಆಗುತ್ತೆ, ನಾವು ಏನಾದರೂ ಸರ್ಚ್ ಮಾಡಬೇಕಾದ್ರೆ ನಾವೇನು ಇನ್ಪುಟ್ ಕೊಡ್ತೀವೋ ಅದು ಸರ್ಚ್ ಆಗುತ್ತೆ. ಸೊ ಇದೆಲ್ಲ ಏನ್ರಿ? ಕಮ್ಯುನಿಕೇಷನ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದಿ ಕಂಪ್ಯೂಟರ್. ಸೊ ದಿಸ್ ಇಸ್ ವಾಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದಕ್ಕೇನಂತ ಹೇಳ್ತಾರೆ ರೀ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತಾರೆ. ಫಾರ್ IBM ಕಂಪ್ಯೂಟೇಬಲ್ PCs. ಸೊ ಇದೇನ್ರಿ? ಈ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ IBM ಕಂಪ್ಯಾಟಿಬಲ್ PCs. ಸೊ ಒಂದು PCsಲ್ಲಿ ಏನು ಮಾಡ್ತಾರೆ? ಸೊ ಈ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ ಬಹಳ ಚೆನ್ನಾಗಿ ಯೂಸ್ ಮಾಡಿರ್ತಾರೆ. ಸೊ ದ ವಿಂಡೋಸ್ OS ಸೂನ್ ಡಾಮಿನೇಟೆಡ್ ದಿ PC ಮಾರ್ಕೆಟ್. ಅಂದರೆ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಏನಾಗುತ್ತೆ ರೀ? ಆಟೋಮೆಟಿಕ್ಲಿ ಎಲ್ಲ PCsಗೂ ಬರುವಂತಹ ಸಿಸ್ಟಮ್ ಏನಾಗಿದೆ? ಈ ಒಂದು ಮಾರ್ಕೆಟಲ್ಲಿ ಬರುತ್ತೆ. ಸೊ ಏನಪ್ಪ ಅಂತಂದರೆ ಯಾವುದೇ ಲ್ಯಾಪ್ಟಾಪಲ್ಲಾಗಿರಲಿ, ಯಾವುದೇ ಒಂದು ಸಿಸ್ಟಮ್ಗಳಲ್ಲಾಗಿರಲಿ ನಮಗೆ ಈ ಒಂದು ವಿಂಡೋಸ್ ಇದ್ದೇ ಇರುತ್ತೆ. ವಿಂಡೋಸ್ ಆಪ್ರೇಟಿಂಗ್ ಒಂದು ಆಪ್ರೇಟಿಂಗ್ ಸಿಸ್ಟಮ್ಸ್ ಇದ್ದೇ ಇರುತ್ತೆ. ಇವಾಗ ಯಾವುದು ಆ್ಯಪಲ್ ಮೊಬೈಲ್ ಇದೆ ನೋಡ್ರಿ ಇವಾಗ. ಸೊ ಐಫೋನ್ ಇದೆ ತಾನೆ. ಈ ಐಫೋನ್ನ ಹೇಗೆ ಬಿಲ್ಡ್ ಮಾಡಿರ್ತಾರೆ ಗೊತ್ತಾ? ಮ್ಯಾಕ್ OS ಇಂದ ಮಾಡಿರ್ತಾರೆ. ಅಂದರೆ ಮ್ಯಾಕ್ ಆಪ್ರೇಟಿಂಗ್ ಸಿಸ್ಟಮ್ ಇಂದ ಡೆವಲಪ್ ಮಾಡಿರ್ತಾರೆ. ಅದರಿಂದನೇ ಈ ಒಂದು ಫೋನ್ನ ಡೆವಲಪ್ ಮಾಡಿರ್ತಾರೆ. ಅಥವಾ ಈ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಏನಿದೆಯಲ್ಲ, ಇದನ್ನು ಆಂಡ್ರಾಯ್ಡ್ ಸ್ಟುಡಿಯೋ ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಅಂದರೆ ಆಯಾ ಒಂದು OS ಇದ್ದರೆ ಮಾತ್ರ ಈ ಥರ ಈ ಒಂದು ಸಿಸ್ಟಮ್ಗಳನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ, ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೆ ಏನ್ರಿ? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೈಕ್ರೋಸಾಫ್ಟ್ ವಿಂಡೋಸ್. ಇಟ್ ಈಸ್ ಯೂಸ್ಡ್ ಫಾರ್ ವಾಟ್? ಫಸ್ಟ್ ಗ್ರಾಫಿಕಲ್ ಯೂಸರ್ಸ್ ಇಂಟರ್ಫೇಸ್ ಫಾರ್ IBM ಕಂಪ್ಯಾಟಿಬಲ್ PCs. ಓಕೆ. ಸೊ ಸಿ ಹಿಯರ್, ಈಗ ಈ ಒಂದು ಸ್ಕ್ರೀನಲ್ಲಿ ಏನು ಕಾಣಿಸುತ್ತೆ ನಮಗೆ? ಈ ಥರ ವಿಂಡೋ ಸಿಸ್ಟಮ್ ಕಾಣಿಸುತ್ತಿಲ್ರಿ, ಕಿಟಕಿ ಕಾಣಿಸ್ತಿಲ್ರಿ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ರೀ? ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಅಂತ ನೀವು ತಿಳ್ಕೊಂಡ್ಬಿಡ್ಬೇಕ್ರಿ. ಸೊ ಇದರಲ್ಲಿ ನೋಡ್ರಿ, ಇದರಲ್ಲಿ ಏನಿದೆ? ಇದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ಇದು ವಿಂಡೋಸ್ 7, ವಿಂಡೋಸ್ ಈ ಥರ ಇರುತ್ತೆ. ಇದು ವಿಂಡೋಸ್ 10 ಅಲ್ಲಿ ಅಪ್ಡೇಟೆಡ್ ವರ್ಷನ್ ಇದೆ. ಸೊ ಈ ಥರ ನಾವೇನಾದರೂ ಸರ್ಚಲ್ಲಿ ಹುಡುಕ್ಬೇಕಂದ್ರೆ ಸಿ ಹಿಯರ್, ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲೇನು ಕಾಣಿಸುತ್ತಲ್ಲ, ಇದನ್ನು ಸರ್ಚಲ್ಲಿ ನಾವು ಏನು ಬೇಕೋ ಅದನ್ನು ಸರ್ಚ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಗೂಗಲ್ ಆ್ಯಪ್ ಬೇಕಂದರೆ ಆ ಅಪ್ಲಿಕೇಶನ್ನ ಸರ್ಚ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಫೈಲ್ ಬೇಕಂದ್ರೂ ನಾವೇನು ಮಾಡ್ಬೋದು ರೀ? ಇದರಲ್ಲಿ ನಾವು ಸರ್ಚ್ ಮಾಡ್ಕೊಳ್ಬೋದು. ಸೊ ಇದಕ್ಕೇನಂತ ಹೇಳ್ತೀವಿ ರೀ? ನಾವು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವಾಟ್? ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಯಾವ ವರ್ಷನ್ ಇದೆ ವಿಂಡೋಸ್ ನಿಮ್ಮದು? ಸೊ ವಿಂಡೋಸ್ 7 ಇದೆಯಾ? ಸೊ ವಿಂಡೋಸ್ 9 ಇದೆಯಾ? ಸೊ ವಿಂಡೋಸ್ 10 ಇದೆಯಾ? ಸೊ ಈ ಥರ ಕೇಳ್ತಾ ಹೋಗ್ತಿರ್ತಾರೆ. ಸೊ ಇವೆಲ್ಲ ಏನ್ರಿ? ಇವು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಪಾರ್ಟ್ಸ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವಾಟ್? ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಈ ಒಂದು ವಿಂಡೋಸ್ ಹೇಗೆ ನಮಗೆ ಲೋಡ್ ಆಗುತ್ತೆ, ಹೇಗೆ ನಮಗೆ ಸ್ಟಾರ್ಟ್ ಆಗುತ್ತೆ? ಸೊ ದಿಸ್ ಈಸ್ ದಿ ಲೋಡಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ದ ವಿಂಡೋಸ್. ಸೊ ವಿಂಡೋಸ್ ಹೇಗೆ ಲೋಡ್ ಆಗುತ್ತೆ ಅನ್ನೋದನ್ನು, ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೀವು ಯಾವಾಗ ಕಂಪ್ಯೂಟರ್ ಆನ್ ಮಾಡ್ತಿರಲ್ಲ, ಸೊ ಸ್ಟಾರ್ಟ್ ವಿಂಡೋಸ್ ನಾರ್ಮಲಿ ಅಂತ ಬರುತ್ತೆ. ಸೊ ನೀವು ಯಾರಾದರೂ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಸ್ಟಾರ್ಟ್ ವಿಂಡೋಸ್ ನಾರ್ಮಲಿ ಅಂತ ಬರುತ್ತೆ. ಸೊ ಇದೇನ್ರಿ? ಇದು ವಿಂಡೋಸ್ ಆಪ್ರೇಟಿಂಗ್. ಸೊ ಇಟ್ ಈಸ್ ಅ ಲೋಡಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ದ ವಿಂಡೋಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಒಂದು ಏನು ಒಂದು ಪಿಕ್ಚರೈಸೇಷನ್ ಕಾಣಿಸ್ತಿದೆಯೋ ಇದನ್ನು ನಾವೇನಂತ ಹೇಳ್ತೀವಿ ರೀ? ವಿಂಡೋಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ನಾವು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ವಿಂಡೋಸ್ ಬೇಸಿಕ್ಸ್ ಬಗ್ಗೆ ಏನು ತಿಳ್ಕೊಳ್ಬೇಕು ಅಂತಂದರೆ ಸಿ ಹಿಯರ್, ಇದರಲ್ಲಿ ಫಸ್ಟು ನಾವು ಸಾಫ್ಟ್ವೇರ್ನ ತಿಳ್ಕೊಳ್ಬೇಕು. ನಾನು ಆವಾಗಲೇ ಹೇಳಿರ್ತಾನೆ, ಯಾವುದೋ ಒಂದು ಮಾಡೆಲ್ನ ಹೊಸದಾಗಿ ತೊಗೊಂಡು ಬಂದರೆ, ಅಂದರೆ ಯಾವುದೇ ಒಂದು ಲ್ಯಾಪ್ಟಾಪ್ನ ಆಗಿರಲಿ, ಯಾವುದೇ ಒಂದು ಕಂಪ್ಯೂಟರ್ನ ಆಗಿರಲಿ, ನಾವು ಹೊಸದಾಗಿ ತೊಗೊಂಡು ಬಂದರೆ ಏನು ಮಾಡ್ತೀವಿ ರೀ? ಈ ಒಂದು ಸಾಫ್ಟ್ವೇರ್ನ ನಾವು ಹಾಕಲೇಬೇಕು. ಸಾಫ್ಟ್ವೇರನ್ನು ಹಾಕಿದಾಗ ಮಾತ್ರ ನಮಗೆ ಏನಾಗುತ್ತೆ ರೀ?
ವರ್ಕಿಂಗ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇವಾಗ ನೀವು ಕನ್ನಡ ಟೈಪಿಂಗ್ ಮಾಡಬೇಕು ಒಂದು ಲ್ಯಾಪ್ಟಾಪಲ್ಲಿ ಅಥವಾ ಒಂದು ಕಂಪ್ಯೂಟರಲ್ಲಿ ಅಂದ್ಕೊಳ್ರಿ. ಆ ಅಪ್ಲಿಕೇಶನ್ ಇಲ್ದೇ, ಆ ಸಾಫ್ಟ್ವೇರ್ ಇಲ್ದೇ ನೀವು ಹೇಗೆ ನೀವು ಒಂದು ಕನ್ನಡ ಟೈಪಿಂಗ್ ಯೂಸ್ ಮಾಡ್ತೀರಾ? ಸೊ ಅದಕ್ಕೆ ನುಡಿ ಸಾಫ್ಟ್ವೇರ್ ಅನ್ನೋದನ್ನು ಸಾಫ್ಟ್ವೇರ್ ಇರುತ್ತೆ, ಅದನ್ನು ನೀವು ಇಂಟರ್ನೆಟ್ಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಥವಾ ನಿಮ್ಮ ಕಂಪ್ಯೂಟರಲ್ಲಾಗಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಾಗಲಿ ಏನು ಮಾಡ್ಬೇಕ್ರಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ತಾ ಹೋಗಬೇಕು. ದ ಕಂಪ್ಯೂಟರ್ ಕ್ಯಾನ್ ಡೂ ನಥಿಂಗ್ ಅಂಟಿಲ್ ಇಟ್ ಈಸ್ ಗಿವನ್ ಇನ್ಸ್ಟ್ರಕ್ಷನ್ ಕಾಲ್ಡ್ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ ಇರಲಿಲ್ಲ ಅಂತಂದರೆ, ಈ ಒಂದು ವಿಂಡೋಸ್ ಸಾಫ್ಟ್ವೇರ್ ಆಗಿರಲಿ, ಇವಾಗ ಆ ಸಾಫ್ಟ್ವೇರ್ನ ನಾವು ಎಡಿಷ್ನಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು. ನುಡಿ ಅನ್ನೋದಾಗಿರಲಿ ಅಥವಾ ಇನ್ನೊಂದು ಗೇಮ್ ಆಗಿರಲಿ ಅಥವಾ ಇನ್ನೂ ಒಂದು ಮೈಕ್ರೋಸಾಫ್ಟ್ ವಿಂಡೋಸ್ PPT ಇವನ್ನೆಲ್ಲ ಮಾಡ್ಕೊಳ್ಬೋದು ರೀ. ಬಟ್ ಏನಪ್ಪ ಅಂದರೆ, ಒಂದು ಕಂಪ್ಯೂಟರ್ ಸ್ಟಾರ್ಟ್ ಆಗಬೇಕಂದ್ರೆ ಅದಕ್ಕೆ ವಿಂಡೋಸ್ OS ಇರಬೇಕು. OS ಅಂದರೆ ಏನು ರೀ? ಅದು ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ದಟ್ ಈಸ್ ಸಾಫ್ಟ್ವೇರ್. ಓಕೆ, ಸಾಫ್ಟ್ವೇರ್ ಇರಲೇಬೇಕು. ದ ಕಂಪ್ಯೂಟರ್ ಕ್ಯಾನ್ ಡೂ ನಥಿಂಗ್. ಸೊ ವಾಟ್ ಈಸ್ ದ್ಯಾಟ್? ದ ಕಂಪ್ಯೂಟರ್ ಕ್ಯಾನ್ ಡೂ ನಥಿಂಗ್ ಅಂಟಿಲ್ ಇಟ್ ಈಸ್ ಗಿವನ್ ಇನ್ಸ್ಟ್ರಕ್ಷನ್ ಕಾಲ್ಡ್ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ ಹಾಕದೇ ಹೊರತು, ಸಾಫ್ಟ್ವೇರ್ ಹಾಕಲಿಲ್ಲ ಅಂದರೆ ಕಂಪ್ಯೂಟರ್ ಏನು ಕೆಲಸ ಮಾಡೋದಿಲ್ಲ. ಸೊ ಅದಕ್ಕೆ ಕಂಪ್ಯೂಟರ್ ಕ್ಯಾನ್ ಡೂ ನಥಿಂಗ್, ಏನೂ ಮಾಡೋದಿಲ್ಲ ಈ ಕಂಪ್ಯೂಟರ್. ವಿದೌಟ್ ಸಾಫ್ಟ್ವೇರ್ ಕಂಪ್ಯೂಟರ್ ಈಸ್ ನಥಿಂಗ್. ಓಕೆ, ಸಾಫ್ಟ್ವೇರ್ ಇರಲೇಬೇಕು, ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಹಾಕಿರಲೇಬೇಕು. ಅಂದಾಗ ಮಾತ್ರ ನಾವು ಕಂಪ್ಯೂಟರ್ನ ಯೂಸ್ ಮಾಡಲಿಕ್ಕೆ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾಫ್ಟ್ವೇರ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಟೆಲ್ಸ್ ದ ಕಂಪ್ಯೂಟರ್ ವಾಟ್ ಟು ಡೂ. ಅಂದರೆ ಇವಾಗ ನೀವು ಜಸ್ಟ್ ಎಲೆಕ್ಟ್ರಾನಿಕಲಿ ಏನು ನೀವು ನೋಡ್ತಿರಲ್ಲ ಕಂಪ್ಯೂಟರು, ಆ ಒಂದು ಕಂಪ್ಯೂಟರ್ ಒಳಗಡೆ ಸಾಫ್ಟ್ವೇರ್ ಹಾಕಿದಾಗ ಮಾತ್ರ ನಾವೇನು ಹೇಳ್ತೀವಿ ಅದನ್ನು ಕೇಳುತ್ತೆ ಕಂಪ್ಯೂಟರ್. ಅಂದರೆ ನಾವು SRGV ಟೈಪ್ ಮಾಡಿದರೆ SRGV ಮೂಡುತ್ತೆ, ಅಥವಾ ನಾವೇನೋ ಒಂದು ಟೈಪ್ ಮಾಡಿದ್ರೆ ಅದು ಮೂಡುತ್ತೆ. ನೆಕ್ಸ್ಟ್ ನಾವು ಯಾವುದೇ ಒಂದು ಇಮೇಜ್ ಹಾಕಬೇಕಂದ್ರೆ ಅದು ಮೂಡುತ್ತೆ. ಅಂದರೆ ಅದನ್ನು ನಾವು ಹೇಳ್ದಂಗೆ ಯಾವಾಗ ಕೇಳುತ್ತೆ? ನಾವು ಒಂದು ಸಾಫ್ಟ್ವೇರ್ ಹಾಕಿದಾಗ ಮಾತ್ರ ಕೇಳುತ್ತೆ. ಸಾಫ್ಟ್ವೇರ್ ಅಂದ್ರೆ ಏನು ರೀ? ಸೆಟ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಟೆಲ್ಸ್ ದ ಕಂಪ್ಯೂಟರ್ ವಾಟ್ ಟು ಡೂ. ಅಂದ್ರೆ ಕಂಪ್ಯೂಟರಲ್ಲಿ ನಾವು ಏನು ಮಾಡಬೇಕು ಅಂತ, ಅಂದರೆ ಈ ಒಂದು ಸಾಫ್ಟ್ವೇರ್ ಏನು ಹೇಳುತ್ತೆ, ಏನೇನು ಮಾಡಬೇಕು ಈ ಕಂಪ್ಯೂಟರ್ ಅನ್ನೋದನ್ನು ಹೇಳುತ್ತೆ. ಸೊ ಸಾಫ್ಟ್ವೇರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇರುತ್ತೆ ಅದರಲ್ಲಿ, ಸಾಫ್ಟ್ವೇರಲ್ಲಿ. ಸೊ ಈ ಒಂದು ಫೈಲಿಗೆ ಹೋಗಬೇಕು, ಈ ಫೈಲಿಗೆ ಹೋದಾಗ ಈ ಫೋಲ್ಡರ್ಗೆ ಹೋಗಬೇಕು, ಈ ಫೋಲ್ಡರ್ನ ಈ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಈ ಥರ ನಮಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸಾಫ್ಟ್ವೇರಲ್ಲಿ. ಆ ಸಾಫ್ಟ್ವೇರೇ ಹಾಕಲಿಲ್ಲ ಅಂದರೆ ನಮಗೆ ಕಂಪ್ಯೂಟರ್ ಆನ್ ಆಗೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಸಾಫ್ಟ್ವೇರ್. 2 types of softwares are there. So first one is operating system software, second one is what? Application software. What is that? Operating system ಅಂದರೆ OS ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ನಾನು ಆವಾಗಲೇ ಹೇಳಿದಾಗೆ OS ಅಂದ್ರೆ ಏನ್ರಿ? ಇವಾಗ ವಿಂಡೋಸ್ 10 ಇದೆಯಾ, ವಿಂಡೋಸ್ 9 ಇದೆಯಾ, ಅಥವಾ ಮ್ಯಾಕ್ OS ಇದೆಯಾ, ಯಾವ OS ಇದೆ ಅನ್ನೋದನ್ನು ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದ್ನಲ್ಲ, ಕನ್ನಡ ಟೈಪಿಂಗ್ ಮಾಡಬೇಕಂದ್ರೆ ನಮಗೆ ನುಡಿ ಸಾಫ್ಟ್ವೇರ್ ಬೇಕು. ಸೊ ಅಂತಹ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಕ್ರೋಮ್ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಸರ್ಚಿಂಗ್ ವೆಬ್ಸೈಟ್ಸ್, ಅದು ಸರ್ಚಿಂಗ್ ವೆಬ್ಸೈಟ್ಸ್ ಯಾವ್ಯಾವ್ರಿ? ಕ್ರೋಮ್, ಫೈರ್ಫಾಕ್ಸ್, ಬ್ರೌಸರ್ಸ್. ಸೊ ದೀಸ್ ಆಲ್ ಆರ್ ದಿ what? Searching engines. Okay, so this is called as what? Software. So next one is what does Windows do? So Windows ಏನು ಮಾಡುತ್ತೆ? Provides an easy way to start a programs. ಏನು ಮಾಡುತ್ತೆ ಈ ಒಂದು ವಿಂಡೋಸ್ ನಮಗೆ? ನಾವು ಯಾವಾಗ ಕಂಪ್ಯೂಟರನ್ನು ಆನ್ ಮಾಡ್ತೀವೋ ದ ಸ್ಟಾರ್ಟ್ ಬಟನ್ ಡಸ್ ದಿಸ್. ಒಂದು ಸ್ಟಾರ್ಟ್ ಬಟನ್ ಅಂತ ಇರುತ್ತೆ, ಆ ಸ್ಟಾರ್ಟ್ ಬಟನಲ್ಲಿ ಸಿ ಹಿಯರ್. ಸೊ ಇಲ್ಲೇನು ಕಾಣಿಸುತ್ತೆ ನೋಡ್ರಿ, ಇದಕ್ಕೆ ನಾವೇನಂತ ಹೇಳ್ತೀವಿ ರೀ? ಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ನಾವು ಈ ಒಂದು ಸ್ಟಾರ್ಟ್ ಬಟನ್ನ ಯೂಸ್ ಮಾಡಬೇಕಂದ್ರೆ ಏನು ಮಾಡ್ಬೇಕ್ರಿ? ನಾವು ಈ ಒಂದು ಪ್ರೋಗ್ರಾಮ್ಸ್ ಟು ಸ್ಟಾರ್ಟ್ ಮಾಡಲಿಕ್ಕೆ ಈ ಒಂದು ವಿಂಡೋಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಸ್ಟಾರ್ಟ್ ಬಟನ್ ಏನು ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಅನ್ ಈಸಿ ವೇ ಟು ಸ್ಟಾರ್ಟ್ ದ ಪ್ರೋಗ್ರಾಮ್ಸ್. ಅಂದರೆ ಯಾವುದಾದ್ರೂ ಒಂದು ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ನಾವು ಓಪನ್ ಮಾಡಬೇಕು ಅಂದಾಗ ಈ ಒಂದು ಸ್ಟಾರ್ಟ್ ಬಟನಲ್ಲಿ ನಾವು ಸಾಫ್ಟ್ವೇರ್ಗಳನ್ನು ಹುಡುಕ್ಬೋದು. ನಾವು ಏನಿರುತ್ತಲ್ಲ ಕಂಪ್ಯೂಟರಲ್ಲಿ ಅದನ್ನು ನಾವು ಹುಡುಕ್ಬೋದು. ರನ್ಸ್ ಮೋರ್ ದ್ಯಾನ್ 1 ಪ್ರೋಗ್ರಾಮ್ ಆಟ್ ಎ ಟೈಮ್. ಒಂದಕ್ಕಿಂತ ಹೆಚ್ಚಿಗೆ ಪ್ರೋಗ್ರಾಮ್ಗಳನ್ನು ರನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಹತ್ರ ನಾವು PPT ಅಂದರೆ ಪವರ್ ಪಾಯಿಂಟ್ನ ಯೂಸ್ ಮಾಡ್ತಾ ಇರ್ಬೋದು, ಒಂದು ಹತ್ರ ನಾವು ಮೈಕ್ರೋಸಾಫ್ಟ್ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಇನ್ನೊಂದು ಹತ್ರ ನಾವು ಯಾವುದೇ ಒಂದು ಎಕ್ಸೆಲ್ ಶೀಟ್ಗಳನ್ನು ಯೂಸ್ ಮಾಡ್ಬೋದು. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿಪಲ್ ವೇಸ್ ಆಫ್ ಏನು ಒಂದು ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತೀವೋ ಅದನ್ನು ನಾವೇನಂತ ಹೇಳ್ತೀವಿ? ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಿ. ಒಂದಕ್ಕಿಂತ ಹೆಚ್ಚಿಗೆ ಇರೋದನ್ನು ನಾವೇನಂತ ಹೇಳ್ತೀವಿ? ಮಲ್ಟಿ ಟಾಸ್ಕಿಂಗ್. ಮಲ್ಟಿ ಅಂದರೆ ಏನು ರೀ? ಮೆನಿ ಅಂತ ಅರ್ಥ. ಓಕೆನಾ? ಸೊ ಇಟ್ ಪ್ರೊವೈಡ್ಸ್ ಆನ್ ಈಸಿ ವೇ ಟು ಸ್ವಿಚ್ ಅಂತಂದರೆ, ಸೊ ಪ್ರೊವೈಡ್ಸ್ ಆನ್ ಈಸಿ ವೇ ಟು ಸ್ವಿಚ್ ಬಿಟ್ವೀನ್ ದಿ ಓಪನ್ ಪ್ರೋಗ್ರಾಮ್ಸ್. ದ
taskbar does this. What is that? Provides an easy way to switch between open programs. ಏನು ಓಪನ್ ಮಾಡಿರ್ತೀವಲ್ಲ, ಸೊ ಅದನ್ನು ನಾವು ಜಸ್ಟ್ ಒಂದು ಯಾವ ಪ್ರೋಗ್ರಾಮ್ಸ್ನ ಓಪನ್ ಮಾಡಿರ್ತೀವಿ ಅದನ್ನು ಮಿನಿಮೈಸ್ ಮಾಡ್ಕೊಳ್ಬೋದು. ಅಂದರೆ ಸೈಡ್ಗೆ ಅಲ್ಲಿ ಕೆಳಗಡೆ ಇಟ್ಕೊಂಡಿರ್ಬೋದು. ನೀವು ಯೂಸ್ ಮಾಡ್ತಾ ಇದ್ರೆ ಗೊತ್ತಿರುತ್ತೆ ನಿಮಗೆ. ಮಿನಿಮೈಸ್ ಮಾಡಿದಾಗ ಎಲ್ಲ ನಮಗೆ ಫೈಲ್ಸ್ಗಳು ಕೆಳಗಡೆ ಇರುತ್ತೆ. ಅಂದರೆ ನಾವು ವರ್ಡ್ ಡಾಕ್ಯುಮೆಂಟ್ ಯೂಸ್ ಮಾಡಿದಾಗ ಮಿನಿಮೈಸ್ ಮಾಡಿದಾಗ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಸೊ ಇದನ್ನು ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಈ ಥರ ನಾವು ಕೆಳಗಡೆ ಏನು ನಾವು ಮಿನಿಮೈಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಸ್ವಿಚ್ ಬಿಟ್ವೀನ್ ದ ಈಸಿ ಟು ಸ್ವಿಚ್. ಅಂದರೆ ಯಾವ್ದು ಬೇಕು ನಮಗೆ ಆ ಅಪ್ಲಿಕೇಶನ್ಗೆ ಡೈರೆಕ್ಟಾಗಿ ನಾವು ಹೋಗ್ಬೋದು. ಸೊ ಬೇಡವಾದಾಗ ಆಟೋಮೆಟಿಕ್ಲಿ ನಾವು ಕ್ಲೋಸ್ ಕೂಡ ಮಾಡ್ಬೋದು. ಪ್ರೊವೈಡ್ಸ್ ಎಕ್ಸೆಸ್ ಟು ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಈಸ್ ಆಲ್ಸೋ ವಾಟ್ ಈಸ್ ದ್ಯಾಟ್? It is the fastest browsing internet. So this is the what exists internet explorer internet that does provides exists the internet. ಸೊ ಈ ಒಂದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಏನು ಮಾಡುತ್ತೆ, ನಾವೇನಾದರೂ ಎಕ್ಸ್ಟರ್ನಲ್ ಏನಾದರೂ ನಾವು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನ್ರಿ, ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂತಂದ್ರೆ ಏನ್ರಿ, ವಿಂಡೋಸ್ ಈಸ್ ಅ ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ವಿಂಡೋಸ್ ಅಂದ್ರೆ ಏನ್ರಿ, ಇಟ್ ಈಸ್ ಅ ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ವಿಂಡೋಸ್ ಅಂತಂದರೆ ನಾನು ಅವಾಗಲೇ ಹೇಳಿದೆ ನಿಮ್ಗೆ. ಸೊ 2 ಟೈಪ್ ಸಾಫ್ಟ್ವೇರ್ ಇರ್ತಾವಂತ. ಒಂದೇದೇನ್ರಿ, ಒಂದೇದೇನ್ರಿ ಇದಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ಸೆಕೆಂಡ್ ಒನ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇರುತ್ತೆ. ಸೊ ಈ ಒಂದು ವಿಂಡೋಸ್ ಅನ್ನೋದೇನ್ರಿ ಆಪ್ರೇಟಿಂಗ್ ಸಾಫ್ಟ್ವೇರ್. ಸೊ ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ನೆಕ್ಸ್ಟ್ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳ್ತಿರ್ತಾರೆ ರೀ, ಏನಂತ ಕೇಳ್ತಾರೆ. ಸೊ ವಿಂಡೋಸ್ ಅನ್ನೋದು ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರು ಅಥವಾ ನಿಮಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳ್ತಿರ್ತಾರೆ. ಇದೊಂದು ವಿಂಡೋಸ್ ಅನ್ನೋದು ಆ್ಯಪ್ ಅಲ್ಲ, ಇದು OS ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಇದು. ಸೊ ಯಾವುದೇ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತಿರಿಲ್ರಿ, ಸೊ ಯಾವುದೋ ಒಂದು ಇವಾಗ ಯಾವುದೋ ಒಂದು ಪಬ್ಜಿ ಗೇಮ್ ಆಗಿರಲಿ ಅದೊಂದೇನ್ರಿ ಅಪ್ಲಿಕೇಶನ್ ಅದು. ಸೊ ಇನ್ನೊಂದೇನೋ ಒಂದು ಯೂಸ್ ಮಾಡೋದಾಗಿರಲಿ ಅದು ಒಂದು ಅಪ್ಲಿಕೇಶನ್. ಸೊ ಈ ಥರ ಅಪ್ಲಿಕೇಶನ್ಗಳನ್ನು ನಾವು ಯೂಸ್ ಮಾಡ್ತೀವಿಲ್ರಿ, ಆ ಥರ ಅಪ್ಲಿಕೇಶನ್ ಅಲ್ಲ ಇದು. ಇದೇನ್ರಿ ಒರಿಜಿನಲ್ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ ಇದಕ್ಕೆ. ಸೊ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಈಸ್ ನಥಿಂಗ್ ಬಟ್ ಸೊ ಇಟ್ ಈಸ್ ಅ ಇನ್ಬಿಲ್ಟ್ ಫಂಕ್ಷನ್ಸ್ ಆಫ್ ದಿ ಆಲ್ ದಿ ಕಂಟೆಂಟ್ ಆಫ್ ದ laptop or PCs. Okay, the OS controls and manages your computer by translating your instructions into a language your hardware can understand. It links all different parts of your computer system together. What is that? ಈ ಒಂದು OS ಏನು ಮಾಡುತ್ತೆ, ಕಂಪ್ಯೂಟ್ರಲ್ಲಿ ಆಗಿರ್ತಕ್ಕಂತಹ ಒಂದು ಇನ್ಸ್ಟ್ರಕ್ಷನ್ಗಳನ್ನು ಅಥವಾ ಲ್ಯಾಂಗ್ವೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಲಿಂಕ್ ಬಿಟ್ವೀನ್ ದಿ ಲಿಂಕ್ ಆಲ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಯುವರ್ ಕಂಪ್ಯೂಟರ್ ಸಿಸ್ಟಮ್ ಟುಗೆದರ್. ಸೊ ಎಲ್ಲ ಒಂದು ಪಾರ್ಟ್ಸ್ಗಳೇನಿರುತ್ತೆ ಒಂದು ಕಂಪ್ಯೂಟ್ರಲ್ಲಿ ಅವನ್ನೆಲ್ಲ ಟುಗೆದರ್ ಅಂದರೆ ಒಂದು ಕಡೆ ನಮಗೆ ಸೇರಿ ನೀಟಾಗಿ ವರ್ಕ್ ಮಾಡುವಂತಹ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ಈ ಒಂದು ಆಪರೇಟಿಂಗ್ ಸಿಸ್ಟಮ್ಗಿದೆ. ಮೋಸ್ಟ್ ಕಂಪ್ಯೂಟರ್ ಕಮ್ ಫ್ರಾಮ್ ದ ಫ್ಯಾಕ್ಟ್ರಿ ವಿತ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಪ್ರೀ ಇನ್ಸ್ಟಾಲ್ಡ್. ವಾಟ್ ಇಸ್ ದ್ಯಾಟ್? ಮೋಸ್ಟ್ ಕಂಪ್ಯೂಟರ್ ನಮ್ಗೆ ಏನಾಗುತ್ತೆ, ಫ್ಯಾಕ್ಟ್ರಿ ವಿತ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಪ್ರೀ ಇನ್ಸ್ಟಾಲ್ಡ್. ಸೊ ಒಂದು ಕಂಪ್ಯೂಟರ್ ಎಲ್ಲ ಏನು ಮಾಡಿರುತ್ತೆ, ಕೆಲವೊಂದು ಸರ್ತಿ ಆಪರೇಟಿಂಗ್ ಸಿಸ್ಟಮ್ ಈ ಸಾಫ್ಟ್ವೇರ್ಗಳನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡೇ ಕೊಟ್ಟಿರ್ತಾರೆ. ಬಿಕಾಸ್ ಕೆಲವೊಂದು ಕಂಪನಿಗಳಂದರೆ ಇವಾಗ ನಮಗೆ ನಾರ್ಮಲ್ ಯೂಸರ್ಸ್ ಆದರೆ ನಮಗೆ ಸಾಫ್ಟ್ವೇರ್ಗಳನ್ನು ಹಾಕ್ಕೊಳ್ರಿ ಅಂತಂದರೆ ಬರೋದಿಲ್ಲ. ಸೊ ಅವಾಗ ಏನು ಮಾಡ್ತೀರಿ, ಆವಾಗ ಅವರು ಪ್ರೀ ಇನ್ಸ್ಟಾಲ್ಡ್ ಮಾಡಿರ್ತಾರೆ. ಪ್ರೀ ಇನ್ಸ್ಟಾಲ್ಡ್ ಅಂದರೆ ಮೊದಲೇ ಇನ್ಸ್ಟಾಲ್ ಮಾಡಿಟ್ಟಿರ್ತಾರೆ. ಸೊ ದ ವಿಂಡೋಸ್ OS ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದನ್ನ ಏನಂತ ಹೇಳ್ತೀವಿ ರೀ, ಒಂದು ವಿಂಡೋಸ್ OSನ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಹೇಳ್ತೀವಿ ಅಥವಾ ಏನಂತ ಹೇಳ್ತೀವಿ ರೀ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಲೂ ಹೇಳ್ತೀವಿ. ಬಿಕಾಸ್ ಯಾಕೆ ಹೇಳ್ತೀವಿ ಇದನ್ನು, ಇಟ್ ಯೂಸಸ್ ಪಿಕ್ಚರ್ಸ್ ಐಕಾನ್ಸ್. ಸೊ ಗ್ರಾಫಿಕ್ಸ್ ಅಂದರೆ ಏನು ರೀ, ಮೇಲ್ಗಡೆ ಏನು ಪಿಕ್ಚರ್ಸ್ ಬರ್ತೈತಿಲ್ರಿ, ವಿಂಡೋಸ್ ಕಿಟಕಿ ಟೈಪ್ ಬರ್ತಲ್ರಿ, ಸೊ ಆ ಥರ ಐಕಾನ್ಸ್ ಎಲ್ಲ ಇರ್ತಾವೆ. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ಏನು ರೀ, ಇಟ್ ಯೂಸಸ್ ಪಿಕ್ಚರ್ಸ್ ಅಂದರೂ ಒಂದೇ, ಐಕಾನ್ಸ್ ಅಂದರೂ ಒಂದೇ. ಓಕೆನಾ, ನೋಡ್ರಿ ಪಿಕ್ಚರ್ಸ್ಗೆ ನಾವು 3 ಥರ ಹೇಳ್ತೀವಿ, ಐಕಾನ್ಸ್, ಪಿಕ್ಚರ್ಸ್, ಇಮೇಜಸ್, 3 ಅಂದರೂ ಒಂದೇ ರೀ. ಅರ್ಥ ಆಯ್ತಾ? ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬಿಕಾಸ್ ಇಟ್ ಯೂಸಸ್ ಪಿಕ್ಚರ್ಸ್ ಟು ಹೆಲ್ಪ್ ಯು ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ, ನಮಗೆ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಈ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನು ರೀ, ವಿಂಡೋಸ್ ಡೆಸ್ಕ್ಟಾಪ್. ದ ವಿಂಡೋಸ್ ಡೆಸ್ಕ್ಟಾಪ್ ಈಸ್ ದ ಓಪನಿಂಗ್ ಸ್ಕ್ರೀನ್ ಇನ್ ವಿಂಡೋ. ವಿಂಡೋಸ್ ಡೆಸ್ಕ್ಟಾಪ್ ಅಂದ್ರೆ ಏನು ರೀ, ಏನು ನಮಗೆ ಯಾವಾಗ ಕಂಪ್ಯೂಟರ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆವಾಗ ಒಂದು ನಾನು ಆವಾಗಲೇ ತೋರಿಸಿದ್ನಲ್ಲ, ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ನೋಡ್ರಿ. ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಈ ಒಂದು ಕೆಳಗಡೆ ಕಾಣಿಸ್ತಿರೋ ಥರ ನಮಗೆ ವಿಂಡೋಸ್ ಓಪನ್ ಆಗುತ್ತೆ. ಸೊ ಈ ಥರ ವಿಂಡೋಸ್ ಓಪನ್ ಆಗೋದನ್ನ ಏನಂತ ಹೇಳ್ತೀವಿ ನಾವು, ವಿಂಡೋಸ್ ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಇದೇನ್ರಿ, ಇದು ಓಪನಿಂಗ್ ಸ್ಕ್ರೀನ್ ಆಫ್ ದ ವಿಂಡೋ ಅಂತ ಹೇಳ್ತೀವಿ. ಇದರಲ್ಲಿ ಏನೇನು ಇರುತ್ತೆ, ಟಾಸ್ಕ್ ಬಾರ್ ಇರುತ್ತೆ, ಐಕಾನ್ಸ್ ಇರುತ್ತೆ, ಸ್ಟಾರ್ಟ್ ಬಟನ್ ಇರುತ್ತೆ. ಟಾಸ್ಕ್ ಬಾರ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅ ರೆಕ್ಟ್ಯಾಂಗ್ಯುಲರ್ ಬಾರ್ ಲೊಕೇಟೆಡ್ ಬೈ ಡಿಫಾಲ್ಟ್ ಅಟ್ ದ ಬಾಟಮ್ ಆಫ್ ದ ವಿಂಡೋ ಡೆಸ್ಕ್ಟಾಪ್. ಇಟ್ ಕಂಟೈನ್ಸ್ ಅ ಸ್ಟಾರ್ಟ್ ಬಟನ್
the quick launch tray, the system tray, the system clock, and a button for each program that is open. With the several windows open, clicking on the programs buttons on the taskbar is the most efficient way to bring the window you want to the front. ಸೊ ಏನು ನಿಮಗೆ ಯಾವ ಒಂದು ವಿಂಡೋಸ್ನ ವಾಲ್ಪೇಪರ್ ಎಲ್ಲ ಹಾಕ್ತಿರಲ್ರಿ, ಸೊ ಇವೆಲ್ಲ ನೀವು ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಮಾಡೋದಾಗಿರಲಿ, ಇದೆಲ್ಲ ಏನಿರುತ್ತಲ್ಲ, ಸೊ ಈ ಒಂದು ಟಾಸ್ಕ್ ಬಾರಲ್ಲಿ ಮಾಡ್ಬೋದು. ಟಾಸ್ಕ್ ಬಾರ್ ಅಂದರೆ ಏನು ಗೊತ್ತಾ, ಕೆಳಗಡೆ ನಾನು ಆವಾಗಲೇ ಸ್ಟಾರ್ಟ್ ಬಟನ್ ತೋರಿಸಿದ್ನಲ್ಲ ಕಂಪ್ಯೂಟರಲ್ಲಿ, ಸೊ ಅದನ್ನು ನಾವೇಂತೀವಿ ಟಾಸ್ಕ್ ಬಾರ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಟಾಸ್ಕ್ ಬೇಕಂದ್ರೂ ನಾವು ಆ ಟಾಸ್ಕ್ ಬಾರಲ್ಲಿ ಹುಡುಕ್ಬೋದು. ಐಕಾನ್ಸ್ ಅಂದರೆ ಏನು ರೀ, ಐಕಾನ್ಸ್ ಅಂದರೆ ನಾನು ಆವಾಗಲೇ ಹೇಳ್ದಾಗೆ ಐಕಾನ್ಸ್, ಪಿಕ್ಚರ್ಸ್, ಇಮೇಜಸ್ ಆರ್ ದಿ ಸೇಮ್ ನೇಮ್, same meaning with a different name. Okay, small pictures used to easily open programs or documents. So icons andre small pictures, ivella used to open the ಪ್ರೋಗ್ರಾಮ್ಸ್ ಆರ್ ಡಾಕ್ಯುಮೆಂಟ್ಸ್. ನಾವು ಯಾವುದೇ ಒಂದು ಪ್ರೋಗ್ರಾಮ್ಸ್ನ ಓಪನ್ ಮಾಡಬೇಕಂದ್ರೆ, ಡಾಕ್ಯುಮೆಂಟ್ನ ಓಪನ್ ಮಾಡಬೇಕಂದ್ರೆ ಅದಕ್ಕೊಂದು ಐಕಾನ್ ಇರಬೇಕು. ಐಕಾನ್ ಅಂದರೆ ಫಾರ್ ಎಕ್ಸಾಂಪಲ್ ವರ್ಡ್ ಡಾಕ್ಯುಮೆಂಟ್ ಬ್ಲೂ ಇರುತ್ತೆ, PDF ರೆಡ್ ಇರುತ್ತೆ, ನೆಕ್ಸ್ಟು ಈ ಒಂದು PPT ಏನಿರುತ್ತೆ ಒಂದು ಸ್ವಲ್ಪ ಕಂದು ಬಣ್ಣ ಇರುತ್ತೆ, ನೆಕ್ಸ್ಟು ಈ ಒಂದು ಎಕ್ಸೆಲ್ ಶೀಟ್ ನಮಗೆ ಗ್ರೀನ್ ಇರುತ್ತೆ. ಸೊ ಇದೆಲ್ಲ ಏನಿರುತ್ತೆ ರೀ, ಇವೆಲ್ಲವನ್ನು ಒಂದು ಸಿಂಬಾಲಿಕ್ ಆಗಿ ಫೈಂಡ್ ಔಟ್ ಮಾಡಲಿಕ್ಕೆ, ಡಾಕ್ಯುಮೆಂಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಈಸಿ ಆಗಲಿ ಅಂತ ನಮಗೆ ಈ ಒಂದು ಕಲರ್ ಐಕಾನ್ಸ್ನ ಇಟ್ಟಿರ್ತಾರೆ. ಸ್ಟಾರ್ಟ್ ಬಟನ್ ಇದಕ್ಕೆ ಯೂಸ್ ಆಗುತ್ತೆ. ದ ಬಟನ್ ಲೊಕೇಟೆಡ್ ಅಟ್ ದ ಲೆಫ್ಟ್ ಆ್ಯಂಡ್ ಎಂಡ್ ಆಫ್ ದ ಟಾಸ್ಕ್ ಬಾರ್ ದಟ್ ಈಸ್ ಯೂಸ್ಡ್ ಟು ಓಪನ್ ಮೆನೂಸ್ or computers. What is that? The button located at the left end of the taskbar. So ಈ ಒಂದು ಸ್ಟಾರ್ಟ್ ಬಟನ್ ಏನಿರುತ್ತೆ ನಮಗೆ ಲೆಫ್ಟ್ ಎಂಡ್. ಸೊ ಲೆಫ್ಟ್ ಎಂಡಲ್ಲಿ ನಮಗೆ ಒಂದು ಟಾಸ್ಕ್ ಬಾರ್ ಇರುತ್ತೆ, ಅದರಲ್ಲಿ ನಾವು ಯಾವ ಒಂದು ಮೆನೂಸ್ ಬೇಕು, ಯಾವುದೊಂದು ಡಾಕ್ಯುಮೆಂಟ್ ಬೇಕು ಅಲ್ಲಿ ನಾವು ಓಪನ್ ಮಾಡ್ಕೊಳ್ಬೋದು. ಸೊ ಸಿ ಹಿಯರ್, ದಿಸ್ ಇಸ್ ದ ವಿಂಡೋ, ದಿಸ್ ಇಸ್ ದಿ ವಿಂಡೋಸ್ ಆಫ್ ದಿ ವಾಟ್ ಡೆಸ್ಕ್ಟಾಪ್. ಈ ಒಂದು ನೋಡ್ರಿ ಇಲ್ಲಿ ಸ್ಟಾರ್ಟ್ ಬಟನ್ ಇದೆ, ನೋಡ್ರಿ ಇಲ್ಲಿ ಕಾಣಿಸ್ತಿದ್ಯಾ. ಸೊ ನಿಮಗಿಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸುತ್ತೆ. ಸೊ ಇದಕ್ಕೇನಂತ ಹೇಳ್ತೀವಿ ರೀ, ನಾವು ಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ನಿಮಗೆ ವೈಟ್ ಕರ್ಸರ್ ಕಾಣಿಸ್ತಿದೆ ತಾನೆ, ಸೊ ಅದನ್ನು ನೋಡಿ ಇಲ್ಲಿ, ಇದಕ್ಕೆ ನಾವು ಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಒಂದೊಂದಾಗಿ ನಾವು ಐಕಾನ್ಸ್ನ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನು ರೀ, ಐಕಾನ್. ಸೊ ಇದಕ್ಕೇನಂತ ಹೇಳ್ತೀವಿ ನಾವು ಐಕಾನ್ಸ್ ಅಂತ ಹೇಳ್ತೀವಿ. ಸೊ ನೋಡಿರಿ, ಕಂಪ್ಯೂಟರ್ಗೆ ನಮಗೆ ಈ ಕಂಪ್ಯೂಟರ್ ಸಿಂಬಾಲ್ ಇದೆ ತಾನೆ, ಇದಕ್ಕೆ ಐಕಾನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ ರೀ, ಸ್ಟಾರ್ಟ್ ಮೆನು ಅಂತ ಹೇಳ್ತೀವಿ. ಇದಕ್ಕೇನಂತ ಹೇಳ್ತೀವಿ ರೀ, ಸ್ಟಾರ್ಟ್ ಮೆನು ಅಂತ ಹೇಳ್ತೀವಿ. ಇಲ್ಲಿ ಕೆಳಗಡೆ ಏನಿದೆ ನೋಡ್ರಿ, ಈ ಒಂದು ಕೆಳಗಡೆ ಇರೋದಕ್ಕೆ ನಾವೇನಂತ ಹೇಳ್ತೀವಿ, ಸರ್ಚ್ ಬಾಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಕ್ಕೆ ನಾವು ಕೆಳಗಡೆ ಇಲ್ಲಿ ವಿಂಡೋಸ್ ಇದೆ ನೋಡ್ರಿ, ಇಲ್ಲಿ ಈ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಈ ಒಂದು ಆಪ್ರೇಟಿಂಗ್ ಸಿಸ್ಟಮ್ ನಮಗೆ ಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕ್ವಿಕ್ ಲಾಂಚ್ ಟ್ರೇ ಅಂತ ಹೇಳ್ತೀವಿ, ಅಂದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ಒಂದು ಕ್ವಿಕ್ ಲಾಂಚ್ ಟ್ರೇ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ರಿ, ಇದಕ್ಕೆ ನಾವು ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಒಂದು ಲ್ಯಾಪ್ಟಾಪಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಬಹಳ ಚೆಂದ ಪಿಕ್ಚರ್ಸ್ ಎಲ್ಲ ಹಾಕ್ಕೊಂಡಿರ್ತಾರಿಲ್ರಿ. ಸೊ ಈ ಒಂದು ಹಾಕ್ಕೊಂಡಿರ್ತಕ್ಕಂಥ ಪಿಕ್ಚರ್ಸ್ ಎಲ್ಲ ಎಲ್ಲಿ ಕಾಣಿಸುತ್ತೆ ನಮಗೆ, ಡೆಸ್ಕ್ಟಾಪಲ್ಲಿ ಕಾಣಿಸುತ್ತೆ. ಇದಕ್ಕೆಲ್ಲ ನಾವೇನಂತ ಹೇಳ್ತೀವಿ, ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ನೋಡ್ರಿ, ಇದಕ್ಕೆ ನಾವೇನಂತ ಹೇಳ್ತೀವಿ ರೀ, ಟಾಸ್ಕ್ ಬಾರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕೆಳಗಡೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದಕ್ಕೆ ಸಿಸ್ಟಮ್ ಟ್ರೇ ಅಂತ ಹೇಳ್ತೀವಿ. ಇಲ್ಲಿ ನಾವು ಒಂದು ಇಂಟರ್ನೆಟ್ನ ಕನೆಕ್ಟ್ ಮಾಡಿದ್ದು ಗೊತ್ತಾಗುತ್ತೆ, ವೈಫೈ ಕನೆಕ್ಷನ್ ಮಾಡಿದ್ದು ಗೊತ್ತಾಗುತ್ತೆ, ಅಥವಾ ಏನೋ ಸೌಂಡ್ ಸಿಸ್ಟಮ್ ಇದ್ದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಸಿಸ್ಟಮ್ ಟ್ರೇಯಲ್ಲಿ ನಾವು ಈಸಿಲಿ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ವಾಟ್ ವಿಂಡೋಸ್ ಡೆಸ್ಕ್ಟಾಪ್. ನೆಕ್ಸ್ಟ್ ಒನ್, ಇಟ್ ಈಸ್ ದ ಪಾರ್ಟ್ಸ್ ಆಫ್ ದಿ ಮೈ ಕಂಪ್ಯೂಟರ್ ವಿಂಡೋಸ್. ವಾಟ್ ಈಸ್ ದ್ಯಾಟ್? ಪಾರ್ಟ್ಸ್ ಆಫ್ ದಿ ಮೈ ಕಂಪ್ಯೂಟರ್ ವಿಂಡೋಸ್. ಸಿ ಹಿಯರ್, forward and back. So what is that? Address bar path and command bar path. See here, so what is that? See here, ಫಸ್ಟ್ ಒನ್ ಏನಿದೆಯಲ್ಲ, ಈ ಥರ ಆ್ಯರೋ ಮಾರ್ಕು, ಅದನ್ನು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್. ಅಂದರೆ ನಾವೇನಾದರೂ ಇವಾಗ ಓಪನ್ ಮಾಡಿದಾಗ ಇವೆಲ್ಲ ಎರಡು ಏನಾಗುತ್ತೆ, ಬ್ಲೂ ಕಲರ್ ಕಾಣಿಸುತ್ತೆ. ಈಗೇನು ನಮಗೆ ಟಿಕ್ ಕಾಣಿಸ್ತಿದೆಯಲ್ಲ, ಇದು ನಿಮಗೆ ಬ್ಲೂ ಕಲರ್ ಕಾಣಿಸುತ್ತೆ. ಆವಾಗ ನೀವು ಬ್ಯಾಕ್ ಹೋಗಬೇಕು ಅಂದರೆ ನೀವು ಡೈರೆಕ್ಟ್ ಈ ಒಂದು ಕಟ್ ಆಪ್ಷನ್ ಯೂಸ್ ಮಾಡಬೇಕಾಗಿಲ್ಲ. ನಾವು ಏನು ಮಾಡ್ಬೋದು ರೀ, ಈ ಒಂದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಬಟನ್ನ ಆ್ಯರೋ ಮಾರ್ಕ್ಸ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ನೋಡ್ರಿ, ಇದಕ್ಕೇನಂತ ಹೇಳ್ತಾರೆ ರೀ, ಅಡ್ರೆಸ್ ಬಾರ್ ಅಂತ ಹೇಳ್ತಾರೆ, ಪಾತ್ ಅಂತ ಹೇಳ್ತಾರೆ. ಅಂದರೆ ಯಾವ ಕಂಪ್ಯೂಟರ್ ಎಲ್ಲಿದೆ, ಡೆಸ್ಕ್ಟಾಪಲ್ಲಿದೆಯೋ ಅಥವಾ ಡೌನ್ಲೋಡ್ಸಲ್ಲಿದೆಯೋ, ಎಲ್ಲಿದೆ ಅನ್ನೋದನ್ನು, ಪಾತ್ ಎಲ್ಲಿದೆ, ದಾರಿ ಎಲ್ಲಿದೆ, ಈ ಒಂದು ಅಪ್ಲಿಕೇಶನ್ಸ್ ಎಲ್ಲಿದೆ ಅನ್ನೋದನ್ನು ಈ ಒಂದು ಮೇಲ್ಗಡೆ ಇದೇನು ಕಾಣಿಸುತ್ತಲ್ರಿ, ಸೊ ಇದನ್ನು ನಾವು ಟಾಸ್ಕ್ ಬಾರ್ ಅಂತ ಹೇಳ್ತೀವಿ, ಅಡ್ರೆಸ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ರೀ, ಕಾಮನ್ ಬಾರ್. ಕಾಮನ್ ಬಾರ್ ಅಂದ್ರೆ ಏನು ರೀ, ಇಲ್ಲಿ ಕೆಳಗಡೆ ಏನು ಕಾಣಿಸುತ್ತಲ್ಲ, ಸೊ ಇದಕ್ಕೆ ನಾವು ಕಾಮನ್ ಬಾರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದನ್ನು
ಟೈಟಲ್ ಬಾರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇಲ್ಗಡೆ ಏನು ಕಾಣಿಸುತ್ತಲ್ಲ ಅದನ್ನು ನಾವು ಟೈಟಲ್ ಬಾರ್ ಅಂತ ಹೇಳ್ತೀವಿ. ಸೊ ಇದು ನೋಡ್ರಿ, ಈ ಒಂದು ಸಿಂಬಾಲ್ ನಮಗೆ ಅದಕ್ಕೆ ಯೂಸ್ ಆಗುತ್ತೆ, ಮಿನಿಮೈಸ್ ಅಂತ ಹೇಳ್ತೀವಿ. ಸೊ ನೀವು ಏನು ಮಾಡ್ರಿ, ಅಲ್ಲಿ ಕಟ್ ಬಟನ್ ಐತೆ ನೋಡ್ರಿ, ಅಥವಾ ಒಂದು ಚೌಕ್ ಬಟನ್ ಐತೆ ನೋಡ್ರಿ, ಅಥವಾ ಮೈನಸ್ ಬಟನ್ ಐತೆ ನೋಡ್ರಿ, ಹಂಗೆ ಅನ್ಬಾರ್ದ್ರಿ. ಸೊ ಅದನ್ನೇನು ಅನ್ಬೇಕ್ರಿ, ಜಸ್ಟ್ ಇಟ್ ಈಸ್ ಈ ಮೈನಸ್ ಬಟನ್ ಅನ್ನೋದನ್ನ ಏನಂತ ಹೇಳ್ಬೇಕ್ರಿ, ಮಿನಿಮೈಸ್ ಬಟನ್ ಅನ್ಬೇಕು. ಸೊ ಆ ಥರ ಎಲ್ಲ ನೀವು ರಫ್ ಲ್ಯಾಂಗ್ವೇಜ್ನ ಯೂಸ್ ಮಾಡಬಾರ್ದು. ಇದಕ್ಕೆ ಈ ಟೆಕ್ನಿಕಲಲ್ಲಿ ನೀವು ಮಿನಿಮೈಸ್ ಬಟನ್ ಅನ್ಬೇಕು, ಮಿನಿಮೈಸ್. ನೆಕ್ಸ್ಟ್ ಇದನ್ನ ಮ್ಯಾಕ್ಸಿಮೈಸ್ ಅಂತಾರೆ. ಅಂದರೆ ಈ ಮಿನಿಮೈಸ್ ಅನ್ನೋದನ್ನ ನಾವಿಲ್ಲಿ ಡಾಕ್ಯುಮೆಂಟ್ಗಳನ್ನ ಸೈಡಿಗೆ ಸ್ಟೋರ್ ಮಾಡಲಿಕ್ಕೆ ನಾವು ಮಿನಿಮೈಸ್ ಬಟನ್ನ ಯೂಸ್ ಮಾಡ್ತೀವಿ. ಅಂದರೆ ಕ್ಲೋಸ್ ಆಗಿರಲ್ಲ, ಇದು ಜಸ್ಟ್ ಒಂದು ಸೈಡಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಮ್ಯಾಕ್ಸಿಮೈಸ್ ಅಂದರೆ ಒಂದು ಡಾಕ್ಯುಮೆಂಟ್ನ ಇನ್ನೂ ದೊಡ್ಡದಾಗಿ ತೋರಿಸುತ್ತೆ. ಸೊ ಇದನ್ನು ಕಟ್ ಬಟನ್ಗೆ ಏನಂತ ಹೇಳ್ತೀವಿ, ಕ್ಲೋಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ, ಕ್ಲೋಸ್ ಅಂತ ಹೇಳ್ತೀವಿ. ಸೊ ಇದೇನೈತಲ್ರಿ, ಇದು ನಮಗೆ ಸರ್ಚ್ ಬಟನ್ ಅಂತ, ಸರ್ಚ್ ಬಾಕ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನಂತ ಹೇಳ್ತೀವಿ ರೀ, ವ್ಯೂ ಬಟನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಡೀಟೇಲ್ಸ್ ಪೇನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ನ್ಯಾವಿಗೇಷನ್ ಪೇನ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ವಾಟ್ ಪಾರ್ಟ್ಸ್ ಆಫ್ ದಿ ಮೈ ಕಂಪ್ಯೂಟರ್ ವಿಂಡೋ. ಓಕೆ, ವಿಂಡೋಸ್ ಎಲಿಮೆಂಟ್ಸಲ್ಲಿ ಏನೇನಿರುತ್ತೆ, ವಿಂಡೋಸ್ ಇರುತ್ತೆ, ಮೆನು ಬಾರ್ ಇರುತ್ತೆ, ಮೆನು ಇರುತ್ತೆ, ಟೈಟಲ್ ಬಾರ್ ಇರುತ್ತೆ. ವಿಂಡೋಸ್ ಇದಕ್ಕೆ ಹೆಲ್ಪ್ ಆಗುತ್ತೆ. ವಿಂಡೋ ಈಸ್ ಮೂವೇಬಲ್ ರೀಸೈಸೇಬಲ್ ಏರಿಯಾ ಇನ್ ವಿಚ್ ಇನ್ಫಾರ್ಮ್ ಈಸ್ ಡಿಸ್ಪ್ಲೇಡ್. ವಿಂಡೋ ಅಂದ್ರೆ ಏನ್ರಿ, ನಮಗೆ ಯಾವುದೇ ಒಂದು ಕಂಟೆಂಟ್ ಡಿಸ್ಪ್ಲೇ ಆಗಬೇಕಂದ್ರೂ ನಮಗೆ ವಿಂಡೋಸ್ ನಮಗೆ ಹೆಲ್ಪ್ ಆಗುತ್ತೆ. ವಿಂಡೋ ಈಸ್ ಏನ್ರಿ, ಇದು ಮೂವೇಬಲ್ ರೀಸೈಸೇಬಲ್ ಏರಿಯಾ ಇನ್ ವಿಚ್ ಇನ್ಫಾರ್ಮೇಷನ್ ಈಸ್ ಡಿಸ್ಪ್ಲೇಡ್. ಸೊ ನಾವು ವಿಂಡೋಸಲ್ಲಿ ನಮಗೆ ಯಾವ ಇನ್ಫಾರ್ಮೇಷನ್ ಬೇಕಾಗಿರುತ್ತೋ, ಅಂದರೆ ವಿಂಡೋಸ್ ಎಷ್ಟನೇ ವರ್ಷನ್ ಇಂದಿದ್ದು, ವಿಂಡೋಸ್ 10 ಅಥವಾ ವಿಂಡೋಸ್ 9, ಸೊ ಅದೆಲ್ಲ ನಮಗೆ ತಿಳಿಸ್ಕೊಡುತ್ತೆ. ಸೊ ಮೆನು ಬಾರ್ ಏನು ತೋರಿಸ್ಕೊಡುತ್ತೆ, ದ ಮೆನು ಬಾರ್ ಈಸ್ ಅ ರೋ ಆಫ್ ವರ್ಡ್ಸ್ ಬಿಲೋ ದ ಟೈಟಲ್ ಬಾರ್. ಈಚ್ ವರ್ಡ್ ಡಿಸ್ಪ್ಲೇಸ್ ಅ ಮೆನು ವೆನ್ ಕ್ಲಿಕ್ಡ್. ಸೊ ವಾಟ್ ಈಸ್ ದ್ಯಾಟ್, ಮೆನು ಬಾರ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ವರ್ಡ್ಸ್ ಬಿಲೋ ದ ಟೈಟಲ್ ಬಾರ್. ಸೊ ಈಚ್ ವರ್ಡ್ ಡಿಸ್ಪ್ಲೇಸ್ ದ ಮೆನು. ಸೊ ಯಾವ ಒಂದು ಮೆನು ಮೇಲೆ ಕ್ಲಿಕ್ ಮಾಡ್ತೀವೋ, ಮೆನು ಬಾರ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ನಾವೇನು ಸರ್ಚ್ ಮಾಡ್ತಿದ್ದೀವೋ ಆ ಒಂದು ವರ್ಡ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಯಾವುದಾದ್ರೂ ಒಂದು ವರ್ಡ್, ಫಾರ್ ಎಕ್ಸಾಂಪಲ್ ಇವಾಗ 2019-20 ಅಫಿಲಿಯೇಷನ್ ಅಂತ ಕೊಟ್ವಿ, ಅಥವಾ ಡಾಕ್ಯುಮೆಂಟ್ ಅಂತ ಕೊಟ್ವಿ, ಆವಾಗ ಅದು ನಮಗೆ ಮೆನು ಬಾರಲ್ಲಿ ನಾವು ಸರ್ಚ್ ಮಾಡಿದಾಗ ನಮಗೆ ಒಂದು ಈ ಥರ ಆಪ್ಷನ್ಸ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಆಟೋಮೆಟಿಕ್ ಸರ್ಚಿಂಗ್ ಮೆನು ಬಾರ್ ಅನ್ನೋದು ನಮಗೆ ಆಟೋಮೆಟಿಕ್ಲಿ ಏನಾದರೂ ಸರ್ಚಿಂಗ್ ಮಾಡಬೇಕಂತಂದರೆ ಮೆನು ಬಾರ್ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನ್ರಿ, ಮೆನು. ಅ ಮೆನು ಈಸ್ ಅ ಲಿಸ್ಟ್ ಆಫ್ ಚಾಯ್ಸಸ್ ಆರ್ ಆಪ್ಷನ್ಸ್. ಮೆನು ಅಂದರೆ ಏನ್ರಿ, ಲಿಸ್ಟ್ ಆಫ್ ಚಾಯ್ಸಸ್. ಅಂದರೆ ನಾವು ಯಾವುದಾದ್ರೂ ಚಾಯ್ಸ್ ಆಪ್ಷನ್ಸ್ ಇದ್ದರೆ ಅಥವಾ ಅವನ್ನೆಲ್ಲ ನಾವು ಅಂದರೆ ನಮಗೆ ಲಾರ್ಜ್ ಐಕಾನ್ಸ್ ತೋರಿಸ್ಬೇಕಾ ಅಥವಾ ಸ್ಮಾಲ್ ಕಂಟೆಂಟಲ್ಲಿ ತೋರಿಸ್ಬೇಕಾ, ಅದನ್ನು ನಾವು ಮೆನು ನೋಡ್ಕೊಳ್ಳುತ್ತೆ. ಟೈಟಲ್ ಬಾರ್ ಅಂದ್ರೆ ಏನ್ರಿ, ಟೈಟಲ್ ಬಾರ್ ಅಪಿಯರ್ಸ್ ಟಾಪ್ ಆಫ್ ದ ವಿಂಡೋ ಆ್ಯಂಡ್ ಇಟ್ ಡಿಸ್ಪ್ಲೇಸ್ ದ ನೇಮ್ ಆಫ್ ದ ಓಪನ್ ಅಪ್ಲಿಕೇಶನ್ ಆರ್ ಫೈಲ್. ಟೈಟಲ್ ಬಾರಲ್ಲಿ ನಮ್ಗೆ ಏನು ಸಿಗುತ್ತೆ, ನಾವು ಯಾವ ಫೈಲ್ನ ಓಪನ್ ಮಾಡಿರ್ತೀವೋ ಅದರ ನೇಮ್ ಅಥವಾ ಅದರದ್ದು ಏನು ನೀವು ಸೇವ್ ಮಾಡಿರ್ತೀರಲ್ಲ ಹೆಸರು, ಅದು ನಮಗೆ ಡಿಸ್ಪ್ಲೇ ಆಗುತ್ತೆ. ಮ್ಯಾಕ್ಸಿಮೈಸ್, ಮಿನಿಮೈಸ್ ಆ್ಯಂಡ್ ರೀಸ್ಟೋರ್ ಆ್ಯಂಡ್ ಕ್ಲೋಸ್. ಸೊ ಸಿ ಹಿಯರ್, ಇವೆಲ್ಲ ನೀವು ಫಂಕ್ಷನ್ಸ್ಗಳನ್ನು ಹೇಗೆ ಯೂಸ್ ಮಾಡಬೇಕು, ಈ ಫಂಕ್ಷನ್ಸ್ಗಳನ್ನು ನೀವು ಯೂಸ್ ಮಾಡಬೇಕಾದ್ರೆ ಹೇಳಿದ್ನಲ್ಲ, ಮೈನಸ್ಸು ಅಥವಾ ಚೌಕ್ ಬಾಕ್ಸು ಈ ಥರ ಯೂಸ್ ಮಾಡಬಾರ್ದು. ಏನಂತ ಮಾಡ್ಬೇಕ್ರಿ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್. ಸೊ ಈ ಥರ ಯೂಸ್ ಮಾಡ್ಬೇಕು, ಅರ್ಥ ಆಯ್ತ್ರಿ. So at the right end of the title bar there are 3 buttons: minimize, maximize or restore and close. So minimize ಅಂದ್ರೆ ಏನ್ರಿ, make the window disappear from the desktop and become the button on the task bar. ಅಂದರೆ ಮಿನಿಮೈಸ್ ಮಾಡಿದಾಗ ವಿಂಡೋಸ್ ಮೇಲಿರ್ತಕ್ಕಂಥ ಸ್ಕ್ರೀನ್ ಹೋಗ್ಬಿಡುತ್ತೆ, ಹೋಗಿ ಎಲ್ಲಿರುತ್ತೆ, ಕೆಳಗಡೆ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ನಾವು ಮತ್ತೆ ಬೇಕಂದರೆ ಅದನ್ನು ನಾವು ಮ್ಯಾಕ್ಸಿಮೈಸ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಬಟ್ ಮಿನಿಮೈಸ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ವಿಂಡೋ ಏನು ಓಪನ್ ಮಾಡಿರ್ತೀವ ಅದು ಸಡನ್ನಾಗಿ ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ರೀ, ಮ್ಯಾಕ್ಸಿಮೈಸ್ ಅಂದರೆ ಮೇಕ್ ದ ವಿಂಡೋ ಫಿಲ್ ದ ಸ್ಕ್ರೀನ್. ವಾಟ್ ಇಸ್ ದ್ಯಾಟ್, ಮ್ಯಾಕ್ಸಿಮೈಸ್ ಅಂದರೆ ಇಟ್ ಮೇಕ್ಸ್ ದಿ ವಿಂಡೋಸ್ ಫಿಲ್ ದಿ ಸ್ಕ್ರೀನ್. ಸೊ ಮ್ಯಾಕ್ಸಿಮೈಸ್ ಅಂದಾಗ ಏನು ಒಂದು ಸ್ಕ್ರೀನ್ ಇರುತ್ತಲ್ಲ ಅದು ಬಹಳ ಒಂದು ಬಿಗ್ಗಾಗಿ ಕಾಣಿಸುತ್ತೆ, ಅಂದರೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಮ್ಯಾಕ್ಸಿಮೈಸ್ ಅಂದರೆ ಮ್ಯಾಕ್ಸ್ ಅಂದ್ರೆ ಏನು ರೀ, ಒಂದು ಬಹಳಷ್ಟು ಅಂತ, ಅಂದರೆ ಬಹಳಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ರೀಸ್ಟೋರ್ ಅಂದರೆ ರಿಟರ್ನ್ಸ್ ದ ವಿಂಡೋ ಟು ಇಟ್ಸ್ ಒರಿಜಿನಲ್ ಸೈಜ್. ದ ಮ್ಯಾಕ್ಸಿಮೈಸ್ ಆ್ಯಂಡ್ ರೀಸ್ಟೋರ್ ಬಟನ್ಸ್ ಟಾಗಲ್. ಸೊ ಕ್ಲೋಸ್ ವಿಂಡೋಸ್ ಇದಕ್ಕೆ ಯೂಸ್ ಆಗುತ್ತೆ, ಮೇಕ್ಸ್ ದ ವಿಂಡೋ ಡಿಸಪಿಯರ್. ಸೊ ಕ್ಲೋಸ್ ವಿಂಡೋ ಅಂತಂದರೆ ಪರ್ಮನೆಂಟ್ಲಿ ಇದು ಕ್ಲೋಸ್ ಆಗುತ್ತೆ ಮತ್ತು ಇದು ಎಲ್ಲಿರುತ್ತೆ ಅಪ್ಲಿಕೇಶನ್ಸ್ ಅಲ್ಲಿ ಹೋಗಿ ರೀಸ್ಟೋರ್ ಆಗುತ್ತೆ. ಮೈ ಕಂಪ್ಯೂಟರ್ ವಿಂಡೋಸ್ ಅಂದ್ರೆ ಏನ್ರಿ, it is show on slide 7. So this shows you in the content of your computer. Notice that letter A represents on the 3/2 floppy drive and this letter C represents the hard drive of the computer. See here, my computer window anta irutte. See here,
ಇಲ್ಲಿ ಕೆಳಗಡೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಮೆಮೊರಿ ಎಷ್ಟಿದೆ, ಸೊ ಪ್ರೊಸೆಸರ್ ಯಾವುದಿದೆ, ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ನಾನು ಏನು ತೋರಿಸ್ತೀನಲ್ಲ ಇಲ್ಲಿ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೆಲ್ಲ ನಾವು ಯಾವ ವಿಂಡೋಸ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಇದರಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಬೋದು. ಸೊ ಇದಕ್ಕೇನಂತ ಹೇಳ್ತಾರೆ, ನಾವು ಮಾಡಿದ್ರು ಮೈ ಕಂಪ್ಯೂಟರ್ ವಿಂಡೋ ಅಂತ ಹೇಳ್ತೀವಿ. ಓಕೆನಾ. ಸೊ ಫೈಲ್ಸ್ ಅಂತಂದರೆ ನಮ್ಗೆ ಯಾವ ಥರ ಸ್ಟೋರ್ ಆಗುತ್ತೆ, ಸೊ ಈ ಥರ ಸಿಂಬಾಲಲ್ಲಿ ಕಾಣಿಸುತ್ತೆ. ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಆರ್ ಯೂಸ್ಡ್ ಟು ಆರ್ಗನೈಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಇನ್ ವಿಂಡೋಸ್. ಪ್ರೋಗ್ರಾಮ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ನಾವು ಒಂದು ಕಡೆ ಸ್ಟೋರ್ ಮಾಡಲಿಕ್ಕೆ, ಒಂದು ಕಡೆ ಸ್ಟೋರ್ ಮಾಡಬೇಕಂತಂದರೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಫೋಲ್ಡರ್ ಒಳಗಡೆ ಫೈಲ್ಸ್ಗಳನ್ನು ನಾವು ಒಂದು ಇನ್ಸರ್ಟ್ ಮಾಡ್ತಾ ಹೋಗಬೇಕು, ಫಿಲ್ಅಪ್ ಮಾಡ್ತಾ ಹೋಗಬೇಕು. ಫೈಲ್ ಈಸ್ ಅ ಕಲೆಕ್ಷನ್ ಆಫ್ ಟೆಕ್ಸ್ಟ್ ಆರ್ ಅ ಡೇಟಾ ಲೈಕ್ ಡಾಕ್ಯುಮೆಂಟ್ ಆರ್ ಅ ಪಿಕ್ಚರ್ ಆರ್ ಅ ಸೌಂಡ್. ಸೊ ಯಾವುದೇ ಒಂದು ಪಿಕ್ಚರೈಸೇಷನ್ ಆಗಿರಲಿ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರಲಿ, ಎಲ್ಲವನ್ನ ಒಂದು ಫೋಲ್ಡರ್ ಕಂಟೈನ್ ಮಾಡುತ್ತೆ. ಆ ಫೈಲಲ್ಲಿ ನಾವು ಎಲ್ಲವನ್ನ ಒಂದು ತಗೊಳ್ಬೇಕು. ತಗೊಂಡ್ಮೇಲೆ ಈ ಒಂದು ಫೋಲ್ಡರ್ಗೆ ನಾವು ಅಪ್ಲೋಡ್ ಮಾಡಬೇಕು. ಫೋಲ್ಡರ್ ಕಂಟೈನ್ ಪ್ರೋಗ್ರಾಮ್ಸ್, ಫೈಲ್ಸ್ ಆರ್ ಅದರ್ ಫೋಲ್ಡರ್ಸ್. ಇಟ್ ಈಸ್ ಜಸ್ಟ್ ಆನ್ ಆರ್ಗನೈಸೇಷನಲ್ ಡಿವೈಸ್ ದಟ್ ಕಾಂಟ್ ಬಿ ಪ್ರಿಂಟೆಡ್ ಆರ್ ರನ್ ಆರ್ ಪ್ಲೇಡ್. ಸೊ ಏನಂತಂದರೆ ಅದು ಯಾವಾಗ ನಾವು ಒಂದು ಫೋಲ್ಡರ್ ಓಪನ್ ಮಾಡ್ತೀವೋ, ಈಗ ಫಾರ್ ಎಕ್ಸಾಂಪಲ್ ಏನ್ರಿ SRJV ಮೆಮರೀಸ್ ಅಂತ ಹಾಕಿದ್ವಿ ಅಂತ ತಿಳ್ಕೊಳ್ರಿ. ಆ ಫೋಲ್ಡರಲ್ಲಿ ನಿಮಗೆ ಎಲ್ಲ ಒಂದು SRJV ಕಾಲೇಜ್ನಲ್ಲಿ ಇರ್ತಕ್ಕಂತಹ ಪಿಕ್ಸ್ ಎಲ್ಲ ನಿಮಗೆ ಆ ಒಂದು ಪಿಕ್ಚರ್ಸ್ನ ನೀವು ಅದರಲ್ಲಿ ಹಾಕಿರ್ತೀರಾ. ಅಂದರೆ ನಮಗೆ ಫೋಲ್ಡರ್ ಎದಕ್ಕೆ ಹೆಲ್ಪ್ ಆಗುತ್ತೆ, ಎಲ್ಲವನ್ನ ಒಂದು ಒಗ್ಗೂಡಿಸಿ ಒಂದು ಕಡೆ ಹಾಕಲಿಕ್ಕೆ ಫೋಲ್ಡರ್ ನಮಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ. ಸೊ ವಿಂಡೋಸ್ ಎಕ್ಸೆಸರೀಸ್ ಮೀನ್ಸ್ ವಾಟ್ ಇನ್ ಅಡಿಷನಲ್ ಬೀಯಿಂಗ್ an operating systems, Windows offers many kinds of built-in programs called accessories. Some are located in the accessories folders and some are listed separately. There are applications for games, general use, entertainment, communications, system tools, ease of access. What is that? Windows exercise ಅಂತ ಹೇಳ್ತೀವಿ. ಸೊ ವಿಂಡೋಸ್ ಎಕ್ಸೆಸರೀಸ್ ಮೀನ್ಸ್ ವಾಟ್. ಸೊ ಇವಾಗ ನಾವು ಏನಾದರೂ ಗೇಮ್ಸ್ನ ಆಗಿರ್ಬೋದು, ಜನರಲ್ ಯೂಸ್ ಆಗಿರ್ಬೋದು, ಇವೆಲ್ಲವನ್ನು ಯೂಸ್ ಮಾಡಬೇಕಂತಂದರೆ ಕೆಲವೊಂದಿಷ್ಟು ಸಾಫ್ಟ್ವೇರ್ಗಳನ್ನು, ಅಪ್ಲಿಕೇಶನ್ಸ್ಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ನಾವು ಡಿಸ್ಕ್ ಕ್ಲೀನಪ್ ಅಂತ ಆಗಿರ್ಬೋದು, ಆ ಒಂದು ಕ್ಯಾಲ್ಕುಲೇಟರ್ ಜನರಲ್ ಯೂಸ್ ಅಂತಂದರೆ ನಮಗೆ ಅದರಲ್ಲಿ ಗೇಮ್ಸ್ಗೆ ಒಂದು ಸಪ್ರೇಟ್ ಒಂದು ಫೋಲ್ಡರ್ ಇರುತ್ತೆ, ಅಥವಾ ಜನರಲ್ ಯೂಸ್ಗೆ ಒಂದು ಸಪ್ರೇಟ್ ಫೋಲ್ಡರ್ ಇರುತ್ತೆ, ಎಂಟರ್ಟೈನ್ಮೆಂಟ್ಗೆ ಒಂದು ಸಪ್ರೇಟ್ ಫೋಲ್ಡರ್ ಇರುತ್ತೆ, ಕಮ್ಯುನಿಕೇಷನ್ಗೆ ಒಂದು ಸಪ್ರೇಟ್ ಫೋಲ್ಡರ್ ಇರುತ್ತೆ. ಸೊ ಈ ಥರ ಎಲ್ಲ ಆ್ಯಪ್ಸ್ಗಳನ್ನೆಲ್ಲ ನಾವು ಈ ವಿಂಡೋಸ್ ಎಸೆಸರೀಸ್ ಒಳಗಡೆ ನಾವು ಕಂಡುಕೊಳ್ಬೋದು. ನೆಕ್ಸ್ಟ್ ಏನ್ರಿ, ಕಂಟ್ರೋಲಿಂಗ್ ವಿಂಡೋಸ್. ವಾಟ್ ಇಸ್ ದ್ಯಾಟ್? ಕಂಟ್ರೋಲಿಂಗ್ ವಿಂಡೋಸ್. ಕಂಟ್ರೋಲಿಂಗ್ ವಿಂಡೋಸ್ ಅಂತಂದ್ರೆ ಏನ್ರಿ? ಕಂಟ್ರೋಲಿಂಗ್ ವಿಂಡೋಸ್ ಅಂದ್ರೂ ಒಂದೇ, ಮೌಸ್ ಅಂದ್ರೂ ಒಂದೇ. ಮೌಸ್ ಎದಕ್ಕೆ ಯೂಸ್ ಆಗುತ್ತೆ? ಸ್ಮಾಲ್ ಹ್ಯಾಂಡ್ ಹೆಲ್ಡ್ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ದ ಪಾಯಿಂಟರ್ ಆನ್ ದ ಸ್ಕ್ರೀನ್. ಸೊ ಏನಾಗುತ್ತೆ? ಸ್ಮಾಲ್ ಹ್ಯಾಂಡ್ ಹೆಲ್ಡ್. ಸೊ ಇದೇನಂತಂತ ಹೇಳ್ತಾರೆ ರೀ, ಮೌಸ್ ಅನ್ನೋದು ಒಂದು ಸ್ಮಾಲ್ ಡಿವೈಸ್ ನಮಗೆ, ಹೌದಾ. ಸೊ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಂದರೆ, ಹ್ಯಾಂಡ್ ಅಂದರೆ ನಮ್ಮ ಕೈ, ಸೊ ಹೌದಿಲ್ರಿ, ಅದನ್ನು ಹೆಲ್ಡ್ ನಾವು ಕೈಯಿಂದ ಹಿಡ್ಕೊಳ್ತೀವಿ ತಾನೆ, ಆ ಒಂದು ಕೈಯಿಂದ ಹಿಡಿದುಕೊಳ್ಳುವ ಒಂದು ಡಿವೈಸನ್ನು ಏನಂತ ಹೇಳ್ತೀವಿ? ಮೌಸ್ ಅಂತ ಹೇಳ್ತೀವಿ. ಅದು ಸ್ಮಾಲ್ ಆಗಿರುತ್ತೆ. ಯೂಸ್ಡ್ ಟು ಕಂಟ್ರೋಲ್ ದ ಪಾಯಿಂಟರ್ ಆನ್ ದ ಸ್ಕ್ರೀನ್. ಏನಪ್ಪ ಅಂತಂದರೆ ಸ್ಕ್ರೀನಲ್ಲಿರ್ತಕ್ಕಂತಹ ಒಂದು ಪಾಯಿಂಟರ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ನಾವು ಕ್ಲಿಕ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಈ ಮೌಸ್ನ ಸಹಾಯ ತಗೊಳ್ತೀವಿ. ದೇರ್ ಆರ್ 7 ಮೇನ್ ಮೌಸ್ ಆ್ಯಕ್ಷನ್ಸ್. ವಾಟ್ ಈಸ್ ದ್ಯಾಟ್? ಪಾಯಿಂಟ್ ಮಾಡ್ಬೋದು ಈ ಮೌಸಿಂದ, ಕ್ಲಿಕ್ ಮಾಡ್ಬೋದು, ರೈಟ್ ಕ್ಲಿಕ್ ಮಾಡ್ಬೋದು, ಡಬಲ್ ಕ್ಲಿಕ್ ಮಾಡ್ಬೋದು, ಡ್ರ್ಯಾಗ್ ಮಾಡ್ಬೋದು. ಡ್ರ್ಯಾಗ್ ಅಂದರೆ ಒಂದರಿಂದ ಒಂದು ಫೋಲ್ಡರ್ಗೆ ಎಳಿಬೋದು. ನೆಕ್ಸ್ಟು ರೈಟ್ ಡ್ರ್ಯಾಗ್ ಮಾಡ್ಬೋದು, ಸ್ಕ್ರೋಲ್ ಮಾಡ್ಬೋದು. ಇವೆಲ್ಲ ಯೂಸಸ್ ಈ ಒಂದು ಮೌಸ್ನಿಂದ ಇದೆ. ಸೊ ಇದೇನ್ರಿ ಮೌಸ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನ್ರಿ, ಕಾಮನ್ ಮೌಸ್ ಪಾಯಿಂಟರ್ ಶೇಪ್ಸ್ ಆ್ಯಂಡ್ ವಾಟ್ ದೇ ಡೂ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮೌಸ್ ಒಳಗಡೆನೂ ಆ್ಯರೋ ಮಾರ್ಕ್ಸ್ ಇರ್ತಾವಲ್ರಿ, ಅವೆಲ್ಲ ಒಂದೊಂದು ನಮಗೆ ಒಂದೊಂದು ರೀತಿಯ ಒಂದು ಡೆಫಿನಿಷನ್ನ ಹೊಂದಿರುತ್ತೆ, ಒಂದೊಂದು ರೀತಿಯ ಒಂದು ವಾಕ್ಯಗಳನ್ನು ಹೊಂದಿರುತ್ತೆ. ಸೊ ಇದೇನ್ರಿ ನಾರ್ಮಲ್ ಸೆಲೆಕ್ಟ್ ಅಂತ ಹೇಳಿ, ಇದು ಸೆಲೆಕ್ಟ್ ಆಗಿ ನಾವು ಯಾವುದನ್ನು ಕ್ಲಿಕ್ ಮಾಡ್ತೀವೋ ನಾರ್ಮಲ್ ಸೆಲೆಕ್ಟ್ ಅಂತ ಹೇಳ್ತೀವಿ. ಈ ಒಂದು ಸೆಕೆಂಡ್ ಒನ್ ಏನಿದೆಯಲ್ರಿ, ಬಿಝಿ ಅಂತ ಅರ್ಥ. ಸೊ ಇದೇನ್ರಿ, ಇದು ಬಿಝಿ ಕರ್ಸರ್ ಅಂತ ಅರ್ಥ. ಸೊ ನೆಕ್ಸ್ಟ್ ಏನ್ರಿ, ಇದು ರೀಸೈಸಿಂಗ್. ಈ ಒಂದು ಸಿಂಬಾಲ್ ಏನಕ್ಕೆ ಯೂಸ್ ಆಗುತ್ತೆ ರೀ? ರೀಸೈಸ್ ಮಾಡ್ತಾ ಇದೆ ಅನ್ನೋದು ಸಿಂಬಾಲ್ನ ಇದು ತೋರಿಸುತ್ತೆ. ಸೊ ಇದು ಹೆಲ್ಪ್ ಟು ಸೆಲೆಕ್ಟ್ ಅಂದರೆ ಹೆಲ್ಪ್ ಸೆಲೆಕ್ಟ್. ಇದಕ್ಕೆ ಏನಂತ ಹೇಳ್ತಾರೆ ರೀ? ಸೆಲೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕಾ? ಸೊ ಹೆಲ್ಪ್ ಸೆಲೆಕ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಆಪ್ಷನ್ ನೋಡ್ರಿ, ಮೂವ್. ಸೊ ಇವಾಗ ನೀವೇನಾದರೂ ಒಂದು ಕಂಟೆಂಟ್ನ ಮೂವ್ ಮಾಡಬೇಕಂದ್ರೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಕಳಿಸ್ಕೊಳ್ಬೇಕು ಅಂತಂದರೆ ಮೂವ್ ಆಪ್ಷನ್ನ ಯೂಸ್ ಮಾಡಬೇಕು. ಸೊ ಈ ಥರ ನಮಗೆ ಬರುತ್ತೆ. ಅವಾಗ ಈ ಥರ ಸಿಂಬಾಲ್ ನಮಗೆ ಮೂವ್ ಸಿಂಬಾಲ್ ಅಂತ ಅರ್ಥ. ಟೆಕ್ಸ್ಟ್ ಸೆಲೆಕ್ಟ್ ಅಂದಾಗ ನಮಗೆ ಈ ಥರ ಕರ್ಸರ್ ಬರುತ್ತೆ ನೋಡ್ರಿ, ಯಾವಾಗ ಟೈಪ್ ಮಾಡ್ತಾ ಇರ್ತೀರಿ ಟೆಕ್ಸ್ಟ್ ಸೆಲೆಕ್ಟ್ ನಮಗೆ ಈ ಥರ ಬರುತ್ತೆ. ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು? ಟೆಕ್ಸ್ಟ್ ಸೆಲೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ರಿ,
ವರ್ಕಿಂಗ್ ಇನ್ ಬ್ಯಾಕ್ಗ್ರೌಂಡ್. ಸೊ ಈ ಥರ ಒಂದು ಆ್ಯರೋ ಮಾರ್ಕ್ ತೋರಿಸಿ ಅದ್ರ ಮೇಲೆ ಏನಾದರೂ ಈ ಥರ ಬಿಸಿ ಸಿಂಬಲ್ ಇತ್ತಂದ್ರೆ ಏನು ಮಾಡ್ತೀವಿ ರೀ, ಏನೋ ವರ್ಕ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇದೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಏನೋ ಆ್ಯಕ್ಷನ್, ಇನ್ನೊಂದು ಏನೋ ಒಂದು ಫಂಕ್ಷನ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಏನು ರೀ, ಅನ್ಅವೈಲೇಬಲ್. ಅನ್ಅವೈಲೇಬಲ್ ಅಂದ್ರೆ ಏನು ರೀ, ಯಾವುದೋ ಒಂದು ಕಂಟೆಂಟ್ ನಮಗೆ ಅಲ್ಲಿ ಸಿಗ್ತಿಲ್ಲ, ಸೊ ಅಲ್ಲಿ ಅವೈಲೇಬಲ್ ಇಲ್ಲ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೆ ಈ ಥರ ರೆಡ್ ಸಿಂಬಲ್ ತೋರಿಸುತ್ತೆ. ಸೊ ಲಿಂಕ್ ಸೆಲೆಕ್ಟ್ ಮಾಡಲಿಕ್ಕೆ ಈ ಒಂದು ಹ್ಯಾಂಡ್ ಟೈಪ್ ಏನು ರೀ ಸಿಂಬಲ್ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಎದಕ್ಕೆ ಯೂಸ್ ಮಾಡ್ತಾರೆ, ಇದನ್ನು ಲಿಂಕ್ನ ಸೆಲೆಕ್ಟ್ ಮಾಡಲಿಕ್ಕೆ ಈ ಥರ ನಮಗೆ ಕರ್ಸರ್ನ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಪಾಯಿಂಟರ್ ಶೇಪ್ಸ್ ವಾಟ್ ದ ಮೌಸ್ ಕ್ಯಾನ್ ಡೂ. ಓಕೆ, ಸೊ ನೆಕ್ಸ್ಟ್ ಒನ್ ಏನು ರೀ, ಕಂಟ್ರೋಲಿಂಗ್ ವಿಂಡೋಸ್ ವಿತ್ ಕೀಬೋರ್ಡ್. ಮೌಸ್ ಬಗ್ಗೆ ತಿಳ್ಕೊಂಡ್ವಿ. ಕೀಬೋರ್ಡಲ್ಲಿ ಈ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಹೇಗೆ ವರ್ಕ್ ಆಗುತ್ತೆ. ಸೊ ಯೂಸ್ಡ್ ಟು ಎಂಟರ್ ಡೇಟಾ ಟು ಇಶ್ಯೂಸ್ ಕಮ್ಯಾಂಡ್ಸ್ ಟು ದಿ ಕಂಪ್ಯೂಟರ್ಸ್. ಸೊ ಈ ಒಂದು ಕೀಬೋರ್ಡಲ್ಲಿ ಏನಿರುತ್ತೆ, ಫಂಕ್ಷನ್ಸ್ ಕೀಸ್, ಕಂಟ್ರೋಲ್ ಕೀಸ್, ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂತ ಇರುತ್ತೆ. ಸೊ ನೀವು ಕೀಬೋರ್ಡ್ ಅಂದ ತಕ್ಷಣ ಬರೀ A to Z ಇರುತ್ತೆ, ಶಿಫ್ಟ್ ಇರುತ್ತೆ, ಕಂಟ್ರೋಲ್ ಇರುತ್ತೆ, ಅಷ್ಟೇ ಅಲ್ಲ. ಸೊ ಏನಿರುತ್ತೆ ರೀ, ಇದರಲ್ಲಿ ಒಂದು 3 ಟೈಪ್ಸ್ ಇರುತ್ತೆ. ಒಂದು ಫಂಕ್ಷನ್ಸ್ ಕೀಸ್ ಅಂತ ಹೇಳ್ತೀವಿ, ಇನ್ನೊಂದು ಕಂಟ್ರೋಲ್ ಕೀಸ್ ಅಂತ ಹೇಳ್ತೀವಿ, ಒಂದು ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ತಿರ್ತಾರೆ ರೀ. ಸೊ ಇದರಲ್ಲಿ ಫಂಕ್ಷನ್ ಕೀ ಯಾವುದು ಅಂತ ಹೇಳ್ತಿರ್ತಾರೆ. ಸೊ ಅವಾಗ ನೀವು ಬರಲಿಕ್ಕೆ ಏಬಲ್ ಇರಬೇಕು. ಫಂಕ್ಷನ್ಸ್ ಕೀಸ್ ಅಂದರೆ ಏನು ಗೊತ್ತಾ, 12 ಕೀಸ್ ಲೊಕೇಟೆಡ್ ಅಕ್ರಾಸ್ ದಿ ಟಾಪ್ ಆಫ್ ದ ಕೀಬೋರ್ಡ್ ದಟ್ ಆರ್ ಲೇಬಲ್ಡ್ F1 to F12. ಸೊ F1 to F12 ಏನಿರ್ತಾವಲ್ಲ ರೀ, ಅವೆಲ್ಲ ಏನು ರೀ ಫಂಕ್ಷನ್ ಕೀಸ್. F ಅಂದ್ರೆ ಏನು ರೀ, ಫಂಕ್ಷನ್ಸ್ ಅಂತ ಅರ್ಥ. ಓಕೆನಾ, ಅವೆಲ್ಲ ಏನು ರೀ ಫಂಕ್ಷನ್ ಕೀಸ್. ದಿ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಡಿಪೆಂಡ್ ಆನ್ ದಿ ಸಾಫ್ಟ್ವೇರ್ ಯು ಆರ್ ಯೂಸಿಂಗ್. ಸೊ ಏನು ಮಾಡುತ್ತೆ ರೀ, ದಿ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್, ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಪರ್ಫಾರ್ಮ್ ಮಾಡುತ್ತೆ. ಅದು ಒಂದು ಸಾಫ್ಟ್ವೇರ್ನ ಡಿಪೆಂಡ್ ಮಾಡಿಕೊಂಡು ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಈಗ ಕಂಟ್ರೋಲ್ F5 ಅಂದರೆ ರಿಫ್ರೆಶ್ ಆಗುತ್ತೆ. ಒಂದು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿದರೆ ರಿಫ್ರೆಶ್ ಆಗುತ್ತೆ. ಬರೀ F4 ಹೊಡೆದ್ರೆ F5 ಹೊಡೆದ್ರೆ ಏನಾಗುತ್ತೆ. ಸೊ ಇವೆಲ್ಲ ಕ್ಲಿಕ್ ಮಾಡಿದಾಗ ಏನೇನು ಬರುತ್ತೆ ಅನ್ನೋದನ್ನು ಈ ಫಂಕ್ಷನ್ ಕೀಸ್ ಅಂತ ಹೇಳ್ತೀವಿ. ಕಂಟ್ರೋಲ್ ಕೀಸ್ ಅಂದರೆ ಏನು ರೀ, ಶಿಫ್ಟ್, ಕಂಟ್ರೋಲ್ ಆ್ಯಂಡ್ ಅಲ್ಟ್, ದೀಸ್ ಆರ್ ದಿ ವಾಟ್ ಕಂಟ್ರೋಲಿಂಗ್ ಕೀಸ್ ಅಂತ ಹೇಳ್ತೀವಿ. ದೇ ಆರ್ ಯೂಸ್ಡ್ ಟು ಕಾಂಬಿನೇಷನ್ ವಿತ್ ಅದರ್ ಕೀಸ್ ಟು ಇಶ್ಯೂ. ಸೊ ಯಾವಾಗಲೂ ನಾವು ಶಿಫ್ಟ್ ಫಂಕ್ಷನ್ ಅಷ್ಟೇ ಯೂಸ್ ಮಾಡ್ತೀವಾ, ಇಲ್ಲ ತಾನೇ. ಶಿಫ್ಟ್ ಜೊತೆಗೆ V, ಶಿಫ್ಟ್ ಜೊತೆಗೆ C, ಶಿಫ್ಟ್ ಜೊತೆಗೆ P, ಸೊ ಇದನ್ನೆಲ್ಲ ಯೂಸ್ ಮಾಡ್ತೀವಿ ತಾನೇ. ಶಿಫ್ಟ್ ಜೊತೆಗೆ Z, ಸೊ ಇದನ್ನೆಲ್ಲ. ಇವಾಗ ಕಂಟ್ರೋಲ್ Z ಅಂದರೆ ಅಂಡು, ಕಂಟ್ರೋಲ್ V ಅಂತಂದರೆ ಪೇಸ್ಟ್. ಸೊ ಇದೆಲ್ಲ ಏನು ರೀ, ನಾವು ಅದ್ರ ಜೊತೆಗೆ ಏನೋ ಒಂದು ಕೀಸ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ನಾವು ಕಂಟ್ರೋಲ್ ಕೀಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಕೀಬೋರ್ಡ್ ಶಾರ್ಟ್ಕಟ್ಸ್ ಆರ್ these are the keys combination usually using control keys that can be used to activate certain commands alternative to using the mouse. So what is that, ಒಂದು ಕೀಬೋರ್ಡ್ ಶಾರ್ಟ್ಕಟ್ಸ್ ಇರುತ್ತೆ. ಆ ಒಂದು ಶಾರ್ಟ್ಕಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ರೀ, ಒಂದು ಕಮ್ಯಾಂಡ್ಸನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಏನು ರೀ, ಕಾಮನ್ ಕೀಬೋರ್ಡ್ ಶಾರ್ಟ್ಕಟ್ಸ್. ಒಂದು ನ್ಯೂ ಪೇಜ್ ಬೇಕಂದ್ರೆ ಏನು ಯೂಸ್ ಮಾಡ್ತೀವಿ, ಕಂಟ್ರೋಲ್ N ಯೂಸ್ ಮಾಡ್ತೀವಿ. ಒಂದು ಆಲ್ರೆಡಿ ಇರ್ತಕ್ಕಂಥ ಫೈಲ್ನ ಓಪನ್ ಮಾಡಬೇಕಂದ್ರೆ ಕಂಟ್ರೋಲ್ O ಅಂತ ಕ್ಲಿಕ್ ಮಾಡ್ತೀವಿ. ಸೇವ್ ಮಾಡಬೇಕಂದ್ರೆ ಕಂಟ್ರೋಲ್ S ಅಂತ ಮಾಡ್ತೀವಿ. ಪ್ರಿಂಟ್ ಮಾಡಬೇಕಂದ್ರೆ ಕಂಟ್ರೋಲ್ P ಅಂತ ಮಾಡ್ತೀವಿ. ಕಟ್ ಮಾಡಬೇಕಂದ್ರೆ ಕಂಟ್ರೋಲ್ X ಅಂತ ಮಾಡ್ತೀವಿ. ಕಾಪಿ ಮಾಡಬೇಕಂದ್ರೆ ಕಂಟ್ರೋಲ್ C ಅಂತ ಮಾಡ್ತೀವಿ. ಪೇಸ್ಟ್ ಅಂದರೆ ಕಂಟ್ರೋಲ್ V ಅಂತ ಮಾಡ್ತೀವಿ. ಸೆಲೆಕ್ಟ್ ಆಲ್ ಅಂತಂದರೆ ಕಂಟ್ರೋಲ್ A ಅಂತ ಮಾಡ್ತೀವಿ. ಸೊ ಇದಿಲ್ರಿ, ಇದೆಲ್ಲ ವೆರಿ ಬೇಸಿಕ್ ರೀ. ಈ ಬೇಸಿಕ್ ಶಾರ್ಟ್ಕಟ್ಸ್ ನಿಮ್ಗೆ ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಬೇಕು. ಇವೆಲ್ಲ ಏನ್ರಿ, ನೀವು ನಾನ್ ಟೆಕ್ನಿಕಲ್ ಆಗಿದ್ರೂ ಪರವಾಗಿಲ್ಲ. ಸೊ ಇದೇನ್ರಿ, ಇವೆಲ್ಲ ಶಾರ್ಟ್ಕಟ್ಸ್ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಬೇಕು. ಅರ್ಥ ಆಯ್ತಾ? So next, getting help. So Microsoft Windows has a built-in help feature. You can access the feature in several different ways. What is that? From the desktop, click the start button. The help feature is on the start menu. That is what function keys. Press F1 function key and help window will open. ಸೊ ನಾವು ಫಂಕ್ಷನ್ ಕೀಸಲ್ಲಿ F1ನ ಯೂಸ್ ಮಾಡಿದ್ರೆ ನಮಗೆ ಹೆಲ್ಪ್ ಫಂಕ್ಷನ್ ಯೂಸ್ ಆಗುತ್ತೆ. ಸೊ ನಮಗೇನಾದರೂ ಹೆಲ್ಪ್ ಬೇಕಾಗಿದ್ರೆ, ಸೊ ಯಾವುದಾದ್ರೂ ಒಂದು ಆಪ್ಷನ್ಸ್ ನಮಗೆ ಗೊತ್ತಾಗ್ತಿಲ್ಲ, ಹೇಗೆ ಓಪನ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ನ ಹೆಲ್ಪಲ್ಲಿ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಏನ್ರಿ, ನಮಗೆ ಹೆಲ್ಪ್ ಫಂಕ್ಷನಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ವಾಟ್, ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಒಳಗಡೆ ನಾವೇನೇನು ಕಲಿತ್ವಿ, ಈ ಒಂದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು, ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು, ನೆಕ್ಸ್ಟು ಮೌಸ್ ಇದು ಹೇಗೆ ಯೂಸ್ ಮಾಡ್ತಾರೆ, ವಿಂಡೋಸ್ ಹೇಗೆ ಲೋಡ್ ಆಗುತ್ತೆ, ಹೇಗೆ ನಮಗೆ ಒಂದು ಮೆನೂಸ್ ಇದೆ, ಒಂದು
ಯಾವ್ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಸ್ಟಾರ್ಟ್ ಬಟನ್ಸ್ ಇವೆಲ್ಲ ಏನ್ರಿ ಇವೆಲ್ಲ ಟೂಲ್ಸ್ ಇವೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇವೆಲ್ಲವುಗಳನ್ನು ನಾವು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಕಲಿತ್ವಿ. ಸೊ ಇಲ್ಲಿಗೆ ನಿಮ್ಮ ಸೆಕೆಂಡ್ ಯೂನಿಟ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಸೆಕೆಂಡ್ ಯೂನಿಟಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಇದೆ. ಸೊ ಈ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ಏನೇನು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ಮಾಡ್ತೀನಿ ರೀ, ಜಸ್ಟ್ ಯೂನಿಟ್ ವೈಸ್ ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ನೀವು ನೀಟಾಗಿ ಪರ್ಫೆಕ್ಟಾಗಿ ಕಲಿತಾ ಹೋಗುವಂತ್ರಿ. ಬಟ್ ಇವಾಗ ನೀವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ರಿ. ಕಾನ್ಸೆಪ್ಟ್ ಅರ್ಥ ಆಗದೇ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹೇಗೆ ಬಿಡಿಸ್ತೀರಿ? ಸೊ ಕಾನ್ಸೆಪ್ಟ್ಗಳನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ರಿ. ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ಗಳಂದ್ರೆ ಏನು, ಸೊ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನೀಟಾಗಿ ಕಲ್ಕೊಳ್ರಿ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ನಿಮ್ಮ ಸೆಕೆಂಡ್ ಯೂನಿಟ್ ಏನಿದೆಯಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಥರ್ಡ್ ಯೂನಿಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಸೆಕೆಂಡ್ ಯೂನಿಟಲ್ಲಿ ನಮಗೆ ಬರ್ತಕ್ಕಂತಹ ಆಬ್ಜೆಕ್ಟಿವ್ಸ್ ಎಲ್ಲ ಏನಿದೆಯಲ್ಲ, ಆಬ್ಜೆಕ್ಟಿವ್ ಕ್ವಶನ್ಸ್ ಎಲ್ಲ ನಾನು ಲೇಟರ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಸೊ ಈ ಒಂದು ಕಾನ್ಸೆಪ್ಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ, ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಥರ್ಡ್ ಯೂನಿಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.